ಶುಭೋದಯಂ. ಶುಭೋದಯ. ವಿಶೇಷವಾಗಿ ಈಶ್ವರೀಯ ಜ್ಞಾನ, ಅನುಭವ, ಸಾಧನೆ, ಈಶ್ವರೀಯ ಸುಖ, ಆಧ್ಯಾತ್ಮಿಕ ಸುಖ, ಪಾರಮಾರ್ಥಿಕ ಸುಖ ಇದನ್ನು ಅನುಭವಿಸ್ಲಿಕ್ಕೆ ಭಗವಂತನಿಂದ, ದೇವರಿಂದ, ಪರಮಾತ್ಮನಿಂದ ಆಸ್ತಿಯನ್ನು ಪಡ್ಕೊಳ್ಳಿಕ್ಕೆ, ನಿಮ್ಮ ಜೀವನವನ್ನ ಬದಲಾವಣೆ ಮಾಡುವುದಕ್ಕೋಸ್ಕರ ಭಗವಂತ ತಮಗೋಸ್ಕರ ಈ ವಿಶೇಷ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಮನಸ್ಪೂರ್ವಕವಾಗಿ ಭಾಗವಹಿಸಿದಿರಿ. ಅದಕ್ಕೆ ಭಗವಂತನ ಸಹಿತ ತಮಗೆಲ್ಲರಿಗೂ ಈ ಸುಂದರವಾದಂತಹ ಕಾರ್ಯಕ್ರಮಕ್ಕೆ ಆದರದ ಸುಸ್ವಾಗತ. ಆತ್ಮೀಯರೇ, ಕಳೆದ ಕೆಲವು ದಿನಗಳಿಂದ ಭಗವಂತ ನಮಗೆ ರಾಜಯೋಗದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಅಂದರೆ ಮಾಲೀಕನಾಗಿರುವಂತಹ ಆತ್ಮ ತನಗೇನು ಬೇಕು, ಈ ಪ್ರಪಂಚಕ್ಕೆ ಆತ್ಮ ಯಾಕೆ ಬಂದಿದೆ, ಆತ್ಮಿಕ ಸುಖವನ್ನ ಅನುಭವ ಮಾಡ್ಲಿಕ್ಕೆ ಬಂದಿದೆ. ನಾವು ಯಾವುದೇ ಕರ್ಮವನ್ನು ಮಾಡಿದ್ರೂ ಕೂಡ ಮನುಷ್ಯರು ಮೊದಲು ಯೋಚನೆ ಮಾಡೋದು ನನಗೆ ಲಾಭ ಏನು ಅಂತ. ನನಗೆ ಲಾಭ ಇದ್ರೆ ತಾನೇ ನಾವು ಮಾಡ್ತೀವಿ. ಹಾಗೇನೆ ಆತ್ಮ ಪ್ರಪಂಚಕ್ಕೆ ಬಂದಿರೋದು ತನಗೆ ಬೇಕಾಗಿರೋದನ್ನ ಪಡ್ಕೊಳ್ಳಿಕ್ಕೆ. ಈ ವಿಷಯ ನಮ್ಗೆ ಗೊತ್ತಿಲ್ಲದೇನೆ ಸಾಧನಕ್ಕೆ ಏನು ಬೇಕು ಅದನ್ನು ಕೊಟ್ಕೊಂಡು ಮುಂದೋಗ್ತಾ ಇದ್ದೀವಿ. ಆತ್ಮ ನಿಜ ಜೀವನದಲ್ಲಿ ಅಷ್ಟು ಸುಖವಾಗಿ ಇಲ್ಲ. ಆ ಒಂದು ಸತ್ಯ ಗೀತಾ ಜ್ಞಾನವನ್ನ ಭಗವಂತ ತಿಳಿಸ್ಕೊಡ್ತಾ ಇದ್ದಾರೆ. ಓಕೆ, ನಿನ್ನೆ ನಾವೆಲ್ಲ ಚರ್ಚೆಯನ್ನ ಮಾಡಿದ್ವಿ ಈ ಮೂರು ಲೋಕದ ಬಗ್ಗೆ. ಓಕೆ, ನಾವೆಲ್ಲ ಯಾರು? ಆತ್ಮಗಳು. ನಮ್ಗೇನ್ ಬೇಕು? ನಮ್ಗೆಲ್ಲರಿಗೇನ್ ಬೇಕು? ಓಕೆ, ನಿಮ್ಗೇನ್ ಬೇಕು? ಸುಖ ಶಾಂತಿ. ಸುಖ ಶಾಂತಿ ಬೇಕು. ಯಾರು ಕೊಡ್ತಾರೆ? ಪರಮಾತ್ಮ. ಪರಮಾತ್ಮ ಕೊಡ್ತಾರೆ. ಪರಮಾತ್ಮ ಹೇಗಿದ್ದಾರೆ? ಪರಮ ಆತ್ಮ. ಆತ್ಮೇರೆ ಶಬ್ದದಲ್ಲಿ ಅರ್ಥ ಇದೆ. ಆತ್ಮ ಸ್ವರೂಪನಾಗಿದ್ದೇನೆ. ಪರಮದೇಹ, ಪರಮ ಶರೀರ ಅಂತ ಹೇಳಿಲ್ಲ. ಎಲ್ಲಾ ಶಬ್ದಗಳಲ್ಲಿ ಉತ್ತರ ಇದೆ ಆತ್ಮೀಯರೇ. ಅದರ ಯಥಾರ್ಥತೆಯನ್ನು ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ಪರಮ ಅಂದ್ರೆ ತುಂಬಾ ದೂರದಲ್ಲಿ ಇರುವಂಥವನು, ಪವಿತ್ರವಾಗಿರುವಂಥವನು. ನಾನು ಆತ್ಮನ ತಂದೆ. ಆತ್ಮನ ತಂದೆ. ಆಕಾರನು ನಿರಾಕಾರನು? ನಿರಾಕಾರ. ಶಾಂತಿ ಬೇಕಾಗಿರೋದು ಯಾರಿಗೆ? ಶಾಂತಿ ಬೇಕಾಗಿರೋದು ಯಾರಿಗೆ? ನನಗೆ, ಆತ್ಮನಿಗೆ, ನನಗೆ ಅಲ್ವಾ? ನನಗೆ ಬೇಕು ಅಂತಂದ್ರೆ ಯಾರು ಹೋಗ್ಬೇಕು ಪಡ್ಕೊಳ್ಳಿಕ್ಕೆ? ನಾನೇ ಹೋಗ್ಬೇಕ ಅಲ್ವಾ? ಹಾಗಿದ್ರೆ ಪರಮಾತ್ಮ ಎಲ್ಲಿದ್ದಾರೆ? ಪರಮಧಾಮದಲ್ಲಿ ಇದ್ದಾರೆ, ಇಲ್ಲಿ. ಓಕೆ, ಇದು ನಿರಾಕಾರವಾದ ನಿಮ್ಗೊಂದು ಕಲ್ಪನೆ ಬರಲಿ ಅಂತ ಈ ರೀತಿ ಚಿತ್ರದ ಮೂಲಕ ತೋರಿಸಲಾಗಿದೆ. ಇಲ್ಲಿರುವಂತ ನಾನು ನನ್ನ ಮನಸ್ಸು ಹೇಳುವಂತ ಸಾಧನವನ್ನ ಪರಮಾತ್ಮನಲ್ಲಿ ಇಡೋದರ ಮೂಲಕ ಏನ್ ಮಾಡಬೇಕಾಗ್ತದೆ? ಪರಮಾತ್ಮನ ಶಕ್ತಿಯನ್ನ ಪಡ್ಕೊಳ್ಬೇಕಾಗ್ತದೆ. ಅದು ವಿಧಿ ಏನು ಅಂತಂದ್ರೆ, ನಾನು ಆತ್ಮ ಬಿಂದು ನಕ್ಷತ್ರ ಸಮಾನ. ಆಕ್ಚುಲಿ ಆತ್ಮ ನಿರಾಕಾರ. ಆದ್ರೆ ನಮಗೆ ಈ ಶರೀರ ಧಾರಣೆ ಮಾಡಿ 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 ಆಕಾರ ಇಲ್ಲದೇನೆ ಕರ್ಮ ಮಾಡೋದು ಕಷ್ಟ. ಒಂದೇ ಆಕಾರ ಇರಬೇಕು, ಇಲ್ಲ ಅದಕ್ಕೆ ಶಬ್ದ ಇರಬೇಕು, ಇಲ್ಲ ರುಚಿ ಇರಬೇಕು, ಇಲ್ಲ ಸ್ಪರ್ಶ ಇರಬೇಕಾಗ್ತದೆ. ಅದಕ್ಕಾಗಿ ನಾನು ಆತ್ಮ ಇಲ್ಲಿ ಭ್ರಕುಟಿಯಲ್ಲಿ ಇದ್ದೇನೆ, ಬಿಂದು ರೂಪದಲ್ಲಿ. ಇಲ್ಲಿಂದ ಬಿಳಿ ಬಣ್ಣದ ಒಂದು ನಕ್ಷತ್ರ, ಬಿಳಿ ಬಣ್ಣದ ಒಂದು ನಕ್ಷತ್ರ ಏನಾಗಿದೆ, ಇಲ್ಲಿಂದ ಮೇಲಕ್ಕೆ ಹೋಗಿ ಇಲ್ಲಿ ಪರಮಾತ್ಮನಲ್ಲಿ ಹೋಗ್ಬಿಟ್ಟು ಸೇರ್ಕೊಂಡ್ಬಿಟ್ಟಿದೆ. ಹೀಗೆ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ ಆತ್ಮೀಯರ ದಿನದಲ್ಲಿ ಒಂದು 5 ರಿಂದ 10 ನಿಮಿಷ ರಾತ್ರಿಯ ಸಮಯದಲ್ಲಿ ಊಟ ಆದ ಮೇಲೆ ಮನೆಯಿಂದ ಹೊರಗಡೆಗೆ ಬನ್ನಿ, ಸ್ಲ್ಯಾಬ್ ಮೇಲೆ ಹೋಗಿ ಆಕಾಶವನ್ನ ನೋಡ್ತಾ ಕೂತ್ಕೊಳ್ಳಿ. ಆಕಾಶದಲ್ಲೂ ಕೂಡ ಒಂದು ಹೊಳಿತಾ ಇರುವಂತ ನಕ್ಷತ್ರವನ್ನ ನೋಡ್ತಾ ಕೂತ್ಕೊಳ್ಳಿ. ಅದೇ ನಾನು. ಪರಮಾತ್ಮನು ಕೂಡ ಹಾಗೆ ಆಕಾಶದಿಂದ ದೂರ ಬಿಂದು ಸ್ವರೂಪದಲ್ಲಿದ್ದಾರೆ, ವೈಟ್. ಆರತಿ ಮೊದಲು ಫೀಲಿಂಗ್ ಮಾಡ್ಕೊಳ್ಳಿ, ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಳ್ಳಿ. ಆರಂಭದಲ್ಲಿ ಕಲ್ಪನೆ ಅಂತ ಅನ್ಸ್ಬಹುದು. ಆದ್ಮೇಲೆ ನೋಡಿ,
ನಮ್ಗೆ ಶರೀರಕ್ಕೆ ಜನ್ಮ ಕೊಟ್ಟಂತ ತಾಯಿಯನ್ನ ನೋಡ್ತೀವಲ್ವಾ ನಾವು? ನೋಡ್ತಿರೋ ನೋಡಲ್ವ ನಿಮ್ ತಾಯಿಯನ್ನ? ನೋಡ್ತೀವಿ. ಸರಿ, ತಾಯಿ ನೋಡಿದ್ರೆ ಏನ್ ಕಾಣ್ತದೆ? ನಿಮ್ಮ ತಾಯಿಯನ್ನು ನೋಡಿದಾಗ ನಿಮ್ಗೆ ಏನ್ ಕಾಣ್ತದೆ? ಕಾಣುತ್ತೋ ಕಾಣಲ್ವೋ? ಏನ್ ಕಾಣುತ್ತೆ. ಕಾಣ್ತದೆ? ನಿಮ್ಮ ತಾಯಿಯನ್ನು ನೋಡಿದಾಗ ನಿಮ್ಗೆ ಏನ್ ಕಾಣ್ತದೆ? ಗೌರವ. ಆ ಅವರ ರೂಪ, ಯಾವ ರೂಪ? ದೈಹಿಕ ರೂಪ. ದೈಹಿಕ ರೂಪ. ಓಕೆ, ಅವರ ಶರೀರ ಕಾಣತ್ತೆ, ಬಟ್ಟೆ ಕಾಣತ್ತೆ, ಮೂಗು ಕಾಣತ್ತೆ. ಓಕೆ, ಸರಿ. ಹಾಗಿದ್ರೆ ತಾಯಿ ಶರೀರನ, ತಾಯಿ ಆತ್ಮ. ಶರೀರನೋ ಆತ್ಮನೋ? ಆತ್ಮ. ಆ ತಾಯಿ ಪ್ರೀತಿ ಕೊಡ್ತಾ ಇದ್ದಾಳಲ್ಲ, ತಾಯಿ ಆಗಿದ್ದಾಳಲ್ಲ, ಆ ಪ್ರೀತಿ ಶರೀರ ಕೊಡ್ತಾ ಇದೆಯೋ ಆತ್ಮ ಕೊಡ್ತಾ ಇದೆಯೋ? ಆತ್ಮ ಕೊಡುತ್ತೆ. ನೀವು ನೋಡ್ತಾ ಇರೋದು ಯಾವ್ದನ್ನ? ಶರೀರವನ್ನು. ಗುರುತಿಸಿರೋದು ಯಾವ್ದ್ರಿಂದ? ಶರೀರದಿಂದ ಗುರುತಿಸಿದಿರಿ. ಗುರುತಿಸಿರೋದು ಶರೀರದಿಂದ. ಆದ್ರೆ ಆ ತಾಯಿಯಿಂದ ಸಿಗುವಂತ ಪ್ರೀತಿ ಇಲ್ಲಿಂದ ಹೊರಗಡೆ ಬರ್ತಾ ಇದೆ, ಆತ್ಮನಿಂದ. ಆತ್ಮ ಆಕಾರನೋ ನಿರಾಕಾರನೋ? ನಿರಾಕಾರ. ತಾಯಿಯ ಪ್ರೀತಿ ಆಕಾರನೋ ನಿರಾಕಾರನೋ? ನಿರಾಕಾರ. ಹಾಗಿದ್ರೆ ಶರೀರ ಹೇಳುವಂಥದ್ದು ಆತ್ಮೇರೆ ಮಾಧ್ಯಮ ಅಷ್ಟೇ, ಆಕಾರ ಅಷ್ಟೇ, ಸಾಧನ ಅಷ್ಟೇ. ತಾಯಿಯನ್ನು ಗುರುತಿಸ್ಲಿಕ್ಕೆ ಮಾತ್ರ ಇರುವಂತ ಒಂದು ಸಾಧನನೇ ಹೊರತು ಆ ಪ್ರೀತಿ ಬರ್ತಾ ಇರುವಂಥದ್ದು ಮೂಲವಾಗಿ ಆತ್ಮನಿಂದ. ಹಾಗೆ ಪರಮಾತ್ಮ ಬಿಂದು ವೈಟ್ ಇದ್ದಾರೆ ಅಂತ ಕೇವಲ ನಮ್ಮನ್ನು ಗುರುತಿಸ್ಲಿಕ್ಕಷ್ಟೇ, ವಿಶೇಷವಾಗಿ ನಿಮ್ಮ ಮನಸ್ಸು ಪರಮಾತ್ಮನಲ್ಲಿ ಇರ್ಲಿಕ್ಕೆ. ಸ್ಟಾರ್ಟಿಂಗ್ ಅಲ್ಲಿ ನೀವು ನಿರಾಕಾರ ಅನ್ನೋದು ಊರ್ ಸುತ್ತಾ ಇರ್ತದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಅಟ್ಲೀಸ್ಟ್ ಅಂತರ ಮನಸ್ಸಿನಿಂದ ಆ ಒಂದು ಬಿಂದುವನ್ನ ನೋಡ್ತಾ ಇದ್ರೆ ಮನಸ್ಸು ಆ ಕಡೆ ಈ ಕಡೆ ಹೋಗುವಂತ ಸಾಧ್ಯತೆಗಳು ಕಡಿಮೆ ಇರ್ತವೆ. ಓಕೆ, ಅದಕ್ಕೆ ನಾನೇನ್ ಮಾಡ್ಬೇಕು, ಮನಸ್ಸನ್ನ ತಗೊಂಡೋಗ್ಬಿಟ್ಟು ಎಲ್ಲಿಡ್ಬೇಕು? ಪರಮಾತ್ಮನಲ್ಲಿ, ಬಿಂದುವಲ್ಲಿ. ಬಿಂದು ಒಳಗಡೆಗೆ ನಾನಿದ್ದೆ. ದೂರದಿಂದ ನೋಡ್ಬೇಕು, ಅವ್ನ ಮಡಿಲಲ್ಲಿ ಕೂತ್ಕೊಳ್ಬೇಕು? ಅಮ್ಮನನ್ನ ನೋಡ್ತಾ ಇರೋದು ಇಷ್ಟನೋ, ಮಡಿಲಲ್ಲಿ ಕೂತ್ಕೊಳ್ಳೋದು ಇಷ್ಟನೋ? ಇವತ್ತು ವರ್ತಮಾನ ಸಮಯದಲ್ಲಿ ಏನಾಗಿದೆ ಗೊತ್ತಾ? ಲೌಕಿಕದಲ್ಲಿ ಈಗಿನ ಮಕ್ಕಳಿಗೆ ಮಡಿಲಲ್ಲಿ ಕೂತ್ಕೊಳ್ಳೋದು ಬೇಡ, ಅಮ್ಮನ ನೋಡೋದು ಬೇಡ. ಹೌದಾ ಅಣ್ಣವ್ರೆ? ಮತ್ತೇನ್ ಬೇಕು? ಅವರಿಗೆ ಅಮ್ಮನ ಹೆಸರಿನಲ್ಲಿರೋ ಆಸ್ತಿ ಬೇಕು, ಬಂಗಾರ ಬೇಕು, ಜಮೀನ್ ಬೇಕು, ಕಂಪ್ಯೂಟರ್ ಬೇಕು, ಬೈಕ್ ಬೇಕು. ಅಮ್ಮ ಹೆಂಗಾದ್ರೂ ಇಲ್ಲಿ ಅವ್ರಿಗೆ ಏನ್ ಸಂಬಂಧ ಇಲ್ವೇ ಇಲ್ಲ. ಅಂದ್ರೆ ಇವತ್ತಿನ ಜನರೇಷನ್ ಏನಾಗಿದೆ, ಸ್ಥೂಲವಾಗಿರೋದನ್ನ ಮಾತ್ರ ನೋಡ್ತಾ ಇದೆ ಹೊರತು ತಾಯಿಯ ಪ್ರೀತಿಯ ಅನುಭವ ಮಾಡ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ತಪ್ಪು ಮಕ್ಕಳದಲ್ಲ ಆತ್ಮೀಯರೇ. ತಪ್ಪು ಯಾರ್ದು? ಯಾರ್ದು? ನಮ್ದು. ಅಂದ್ರೆ ಮಕ್ಕಳು ಇವತ್ತು ತಾಯಿಯ ಮಡಿಲಲ್ಲಿ ಕೂತ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಅವ್ರಿಗೆ ಮೊಬೈಲ್ ಬೇಕು, ಕಾರಣ ಏನು? ಟಿವಿ ಬೇಕು, ಕಾರಣ ಮಕ್ಕಳು ತಾಯಿನೋ? ಯಾರ ಕಾರಣ? ಯಾಕ ಕಾರಣ? ಇವರು ಅಭ್ಯಾಸ ಮಾಡ್ಬಿಡ್ತಾರೆ. ಅವರು ಯಾಕಂದ್ರೆ ತಾಯಿಯೇ ಮೊದಲ ಗುರು. ಆತ್ಮ ಶರೀರವನ್ನ ಪ್ರವೇಶ ಮಾಡೋದು ಗರ್ಭಧಾರಣೆಯಾದ 5 ತಿಂಗಳಲ್ಲಿ. ಈ 4 ತಿಂಗಳಲ್ಲಿ ಈ ತಾಯಿ ಆ ಮಗುಗೆ ಪಾಲನೆ ಕೊಡೋ ಬಿಟ್ಬಿಟ್ಟು ಮೊಬೈಲು, ಆಫೀಸು, ಕಂಪ್ಯೂಟ್ರು, ಸೀರಿಯಲ್ಲು, ಫಿಲ್ಮು, ಶಾಪಿಂಗು, ಜಗಳಗಳು, ಸಿಟ್ಟುಗಳು ಮಾಡ್ತಾ ಕೂತ್ಕೊಂಡ್ರೆ ಆ ಮಗುಗೆ ಯಾವ ಧಾರಣೆ ಸಿಗ್ತದೆ? ಯಾವ ಪ್ರಾಪ್ತಿ ಸಿಗತ್ತೆ? ಮಗು ಹುಟ್ಟಿದ ತಕ್ಷಣದಲ್ಲಿ ಎಷ್ಟು ಬೇಗ ಬೇಬಿ ಸಿಟ್ಟಿಂಗ್ ಕಳಿಸ್ಬಿಡೋದು, ಎಷ್ಟು ಬೇಗ ಹಾಸ್ಟೆಲಿಗೆ ಕಳಿಸ್ಬಿಡೋದು, ರೆಸಿಡೆನ್ಸಿಯಲ್ ಸ್ಕೂಲಿಗೆ ಕಳಿಸ್ಬಿಡೋದು, ಅಥವಾ ಯಾವ್ದಾದ್ರು ಕೆಲಸದವ್ರನ್ನ ಇಟ್ಕೊಂಡ್ಬಿಟ್ಟು ನೀವು ಅವರನ್ನ ಪಾಲನೆ ಮಾಡ್ಬೇಕು ಅಂತ ಬಿಟ್ಬಿಟ್ರೆ ಆ ಮಗುಗೆ ತಾಯಿಯ ಪಾಲನೆ ಸಿಗ್ಲಿಕ್ಕೆ ಸಾಧ್ಯನಾ? ಆ ಪಾಲನೆ ಏನು ಅಂತ ಆ ಮಗು ಗೊತ್ತಾಗತ್ತಾ? ನೀವು ಚಿಕ್ಕವರಿದ್ದಾಗ ಮೊಬೈಲ್ ನೋಡಿದ್ರೆ ಅದು ಮೊಬೈಲಿಗೆ ಹೋಯ್ತು. ನಿಮ್ಗಿಂತ ಚೆನ್ನಾಗಿ ಅದು ಏನ್ ಮಾಡ್ತದೆ, ಆಪರೇಟ್ ಮಾಡ್ತದೆ ಹೊಟ್ಟೆಯಿಂದ ಹೊರಗಡೆಗೆ ಬಂದ್ಮೇಲೆ. ಒಂದು ಚಿಕ್ಕ ಮಗು, 5 ವರ್ಷದ ಮಗು ಏನ್ ಮಾಡಿತ್ತು ಅಂತಂದ್ರೆ, ಈ ಪ್ರಪಂಚಕ್ಕೆ ಬಂದ ತಕ್ಷಣದಲ್ಲಿ ಎಲ್ಲಾ ಜ್ಞಾನವನ್ನು ಹೇಳಿಕ್ ಶುರು ಮಾಡ್ತು. ಯಾವ ಯಾವ ದೇಶಗಳಿದ್ದಾವೆ, ಅದರ ರಾಜಧಾನಿ ಯಾವ್ದು, ಎಲ್ಲ ವಿಷಯ. ಎಲ್ಲರಿಗೂ ಆಶ್ಚರ್ಯ, 5 ವರ್ಷದ ಮಗು ಇದು ಹೆಂಗ್ ಗೊತ್ತಾಯ್ತು ಅಂತ. ಕಾರಣ ಏನು ಅಂತಂದ್ರೆ, ಆ ಮಗು ಹೊಟ್ಟೆಲಿ ಇದ್ದಾಗ ಅಮ್ಮ IAS ಎಕ್ಸಾಮ್ ಕಟ್ಟಿದ್ರಂತೆ. ಇವ್ರು ಬುಕ್ ಓದಿ 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 ಎಲ್ಲ ಇವ್ರಿಗೆ ನೆನಪಿದ್ಯೋ ಬಿಟ್ಟಿದ್ಯೋ, ಆ ಮಗು ಪಕ್ಕ ನೆನಪಿದೆ. ಅದಕ್ಕಾಗಿ
ಆ ಮಗುವಿಗೆ ಶಾರೀರಿಕವಾಗಿ ಏನು ಪಾಲನೆಯನ್ನು ಕೊಡ್ತಿರೋ ಆತ್ಮಿಕವಾಗಿ ಮತ್ತು ತಾಯಿಯ ಪ್ರೀತಿಯನ್ನು ಕೊಟ್ಟಾಗ ಮಾತ್ರ ಆತ್ಮೀಯರಿಗೆ ಆ ಪ್ರೀತಿ ಏನು ಅಂತ ಗೊತ್ತಾಗತ್ತೆ. ಇಲ್ಲಿ ನಾವು ಕಡಿಮೆತನ ಮಾಡ್ಬಿಟ್ಟು ಹಣ 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 ಹಣದಿಂದ ಓಡಿ 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 ಗುಣಗಳನ್ನ ಕಳ್ಕೊಂಡ್ ಬಿಟ್ಟಿದ್ದೀವಿ. ಅದಕ್ಕಾಗಿ ಮಕ್ಕಳು ನಮ್ಮ ಮಾತನ್ನ ಕೇಳೋದಿಲ್ಲ. ಲಾಸ್ಟಲ್ಲಿ ಏನದು, ಅಣ್ಣವ್ರೆ ನಮ್ಮ ಮನೆಯವ್ರ ಮಾತೇ ಕೇಳೋದಿಲ್ಲ, ನಮ್ಮ ಮಕ್ಕಳ ಮಾತೇ ಕೇಳೋದಿಲ್ಲ, ಮನೇಲಿ ಟೆನ್ಷನ್ನು ಟೆನ್ಷನ್ನು. ಯಾಕೆ ಟೆನ್ಷನ್ನು? ಕಾರಣ ಯಾರು? ಯೋಚನೆ ಮಾಡಿ. ಈಗ ಆತ್ಮೇಲೆ ಪರಮಾತ್ಮನ ಹತ್ರ ಹೋದಾಗ ಆ ಬಿಂದು ಹೇಳುವಂಥದ್ದು ಸುಮ್ಮನೆ ಗುರುತಿಗೆ ಅಷ್ಟೇ ಬಿಟ್ರೆ ಒಳಗಡೆ ಆ ಪರಮಾತ್ಮನ ಸುಖದ ಅನುಭವ ಮಾಡಬೇಕು. ಹಾಗಿದ್ರೆ ಆ ಪರಮಾತ್ಮನ ಜೊತೆಗೆ ನಾನು ಮನಸ್ಸನ್ನ ಜೋಡಣೆ ಮಾಡಿದಾಗ ನನಗೆ ಏನು ಸಿಗತ್ತೆ ಹೇಳುವಂತ ಸ್ಪಷ್ಟವಾದ ಅರಿವು ನನಗೆ ಇರಬೇಕು, ಇರಬಾರ್ದು? ಸರಿ. ಸಕ್ಕರೆಯನ್ನ ನಾವು ತಿಂದಾಗ ನಮ್ಗೆ ಖಾರ ಆಗತ್ತೆ, ಹೌದು ಅಲ್ವೋ? ಸಿಹಿ ಅನುಭವ ಆಗುತ್ತೆ. ಅದ್ಯಾಕೆ? ಸಕ್ಕರೆ ತಿಂದಾಗ ನಿಮ್ ಸಿಹಿ ಅನುಭವ ಯಾಕಾಗತ್ತೆ? ಯಾಕಂದ್ರೆ ಸಕ್ಕರೆಯಲ್ಲಿ ಆ ಗುಣ ಇದೆ. ಆ ಗುಣದ ಜೊತೆಗೆ ನೀವು ಜೋಡಣೆ ಆದಾಗ ಆ ಸಕ್ಕರೆಯನ್ನು ನೀವು ಹಾಗೆ ತಿನ್ನಿ, ಕಬ್ಬಿನ ರಸದ ಮೂಲಕ ಕುಡೀರಿ, ಜಿಲೇಬಿ ಮಾಡ್ಕೊಂಡು ತಿನ್ನಿ, ದೋಸೆ ಜೊತೆಗೆ ತಿನ್ನಿ, ಹೆಂಗ್ ತಿಂದ್ರು ಕೂಡ ಸಿಹಿ ಬಂದೇ ಬರುತ್ತಲ್ವಾ? ಆ ಖಾರ ಹಿಡಿದು ಸ್ವೀಟ್ ಆಗ್ಲಿಕ್ಕೆ ಸಾಧ್ಯ ಇಲ್ವಲ್ಲ? ಅಂದ್ರೆ ಆ ಒಂದು ವಸ್ತುವಿನಲ್ಲಿರುವಂತ ಗುಣಲಕ್ಷಣ. ಹಾಗೆ ಪರಮಾತ್ಮ ನಿರಾಕಾರ ಸರಿ, ಆತ್ಮ ಸ್ವರೂಪ ಸರಿ, ಆದರೆ ನಾನು ಮನಸ್ಸನ್ನ ಯಾರ ಜೊತೆಗೆ ಇಡ್ತೇನೋ ಅವರಲ್ಲಿರುವಂತ ಗುಣಲಕ್ಷಣಗಳು ವಿಶೇಷತೆಯ ಅನುಭವ ನನಗಾಗ್ತದೆ. ವಿಶೇಷತೆಯಲ್ಲಿ ಕಡಿಮೆತನ ಇಲ್ಲ, ಅವರಲ್ಲಿ ಏನಿದೆ ಅದು ಅನುಭವ ಆಗ್ತದೆ. ಓಕೆನಾ? ಕೊಳ್ತೋಗಿರೋ ಮಾವಿನ ಹಣ್ಣು ತಿಂದ್ರೆ ಕೊಳ್ತೋಗಿರೋದೇ ನಿಮಗೆ ಅದರ ಅನುಭವ ಆಗ್ತದೆ, ಚೆನ್ನಾಗಿರೋದನ್ನು ತಿಂದ್ರೆ ಚೆನ್ನಾಗಿರೋದೇ ಅನುಭವ ಆಗ್ತದೆ. ಹಾಗೆ ನಾನು ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಟಾಗ ನನಗೇನು ಅನುಭವ ಆಗ್ತದೆ, ಅವು ನನಗೇನು ಕೊಡ್ತಾರೆ, ಯಾಕಾಗಿ ಪರಮಾತ್ಮ ನನಗೆ ಬೇಕು, ಅವರಲ್ಲಿ ಏನೇನು ಗುಣಲಕ್ಷಣಗಳಿದ್ದಾವೆ, ಅದರಿಂದ ಲಾಭ ಏನು, ಅದರಿಂದ ಏನೇನು ಪ್ರಯೋಜನ, ಈ ಎಲ್ಲ ವಿಷಯ ಏನಾಗಬೇಕು ಗೊತ್ತಾಗ್ಬೇಕು. ಅದಕ್ಕಾಗಿ ಪರಮಾತ್ಮ, ಅವನ ಕರ್ತವ್ಯ, ಅವನಲ್ಲಿರುವಂತ ವಿಶೇಷತೆ, ಅದರ ಬಗ್ಗೆ ಇವತ್ತೇನ್ ಮಾಡೋಣ, ಚರ್ಚೆಯನ್ನ ಮಾಡೋಣ. ಓಕೆ, ಮೊದಲನೇದಾಗಿ ಪರಮಾತ್ಮ ಯಾರು? ಪರಮಾತ್ಮ ಯಾರು? ಬಿಂದುನೋ, ನಿರಾಕಾರನೋ, ಅವಿನಾಶಿನೋ? ಯಾರು? ಭಗವಂತ. ಬಿಂದು. ಮೊದಲನೇದಾಗಿ ಭಗವಂತ ನಿಮ್ಮ ತಂದೆ. ಭಗವಂತ ಯಾರು? ಸರಿ, ತಂದೆ ಅಂತ ಯಾರಿಗೆ ಹೇಳ್ತಾರೆ? ಪಾಲನೆ ಮಾಡುವವರು ತಂದೆ ಅಂತ. ಪಾಲನೆ ಮಾಡೋ ಮೊದಲು ಜನ್ಮ ಕೊಡ್ಬೇಕಲ್ವಾ? ಜನ್ಮ ಕೊಟ್ಟ ಮೇಲೆ ತಾನೇ ಪಾಲನೆ. ಮೊದಲು ಜನ್ಮ ಕೊಡ್ಬೇಕಲ್ವಾ, ಆಮೇಲೆ ಪಾಲನೆ ಮಾಡೋದು. ಜನ್ಮನೇ ಕೊಟ್ಟಿಲ್ಲ ಅಂತಂದ್ರೆ ಪಾಲನೆ ಮಾಡೋದು ಎಲ್ಲಿಂದ? ಓಕೆ, ಜನ್ಮ ಒಂದ್ ವೇಳೆ ತಂದೆ ಕೊಟ್ರೆ ಪಾಲನೆ ತಾಯಿನಾದ್ರೂ ಮಾಡ್ಬೋದು, ಚಿಕ್ಕಪ್ಪ ದೊಡ್ಡಪ್ಪ ಅಜ್ಜ ಅಜ್ಜಿ ಯಾರಾದ್ರೂ ಮಾಡ್ಬೋದು. ಆದ್ರೆ ಮೂಲವಾಗಿ ತಂದೆ ಅಂತಂದ ಮೇಲೆ ಜನ್ಮ ಕೊಡಲಿಕ್ಕೆ ಆಧಾರ ಕಾರಣೀಕರ್ತ. ಹಾಗಿದ್ರೆ ಭಗವಂತ ನಿಮ್ಮ ತಂದೆ ಹೌದು ಅಲ್ವೋ? ಎಸ್ ಆರ್ ನೋ? ಪಕ್ಕಾ? ಹೌದು. ಗ್ಯಾರಂಟಿ? ಗ್ಯಾರಂಟಿ? 100%? ಹಾಗಿದ್ದರೆ ನಿಮಗೆ ಭಗವಂತ ಯಾವ ಜನ್ಮ ಕೊಟ್ಟಿದ್ದಾರೆ? ಅವ್ರ ತಂದೆ ಅಂತ ಹೇಳ್ತೀರಿ, ಹೌದಾ? ತಂದೆ ಅಂದ್ಮೇಲೆ ಅವ್ನು ಜನ್ಮ ಕೊಡ್ಬೇಕು. ಯಾವ ಜನ್ಮ ಕೊಟ್ಟಿದ್ದಾರೆ? ಶರೀರದ ಜನ್ಮ ಕೊಟ್ಟಿದ್ದಾರೆ ಪರಮಾತ್ಮ? ಶರೀರದ ಜನ್ಮ ಪರಮಾತ್ಮ ಕೊಟ್ಟಿದ್ದಾರಾ? ಇಲ್ಲ. ಶರೀರದ ಜನ್ಮ ಕೊಟ್ಟದ್ದು ಶರೀರದ ತಂದೆ ತಾಯಿ, ಅವರು ಬೇರೆ, ಆ ವಿಷಯ ಬೇರೆ, ಆತ್ಮ ಬೇರೆ, ಆ ಶರೀರ ಬೇರೆ. ಹಾಗಿದ್ರೆ ಪರಮಾತ್ಮನ ತಂದೆ ಅಂತ ಯಾವ ಆಧಾರದ ಮೇಲೆ ಒಪ್ಕೊಂಡ್ರಿ? ಓಕೆ, ಅವನು ತಂದೆ, ನೀವು ಮಗು. ಯಾವ ಮಗುವಿನ ಜನ್ಮವನ್ನ ಭಗವಂತ ಕೊಟ್ಟಿದ್ದಾರೆ? ಆತ್ಮದ ಮಗು. ಸರಿ, ಆತ್ಮವನ್ನ ಭಗವಂತ ಜನ್ಮ ಕೊಡ್ತಾರೋ ಆತ್ಮ ಸ್ವಯಂಭೂ ಅಥವಾ ಅವಿನಾಶಿನು? ಆತ್ಮವನ್ನು ಯಾರಾದ್ರೂ ರೆಡಿ ಮಾಡ್ತಾರೋ, ಕ್ರಿಯೇಷನ್ ಮಾಡ್ತಾರ, ಅಥವಾ ಯಾರಾದ್ರೂ ಅದಕ್ಕನ್ನ ನಿರ್ಮಾಣ ಸ್ಥಾಪನೆ ಮಾಡ್ತಾರೋ? ಆತ್ಮ ಅವಿನಾಶಿ. ಅವಿನಾಶಿ. ಸರಿ, ವಿನಾಶ ಇಲ್ಲ, ಅದಕ್ಕೆ ಪರ್ಮನೆಂಟ್ ಆಗಿರ್ತದೆ. ಓಕೆ, ಅಂದ್ಮೇಲೆ ಅದಕ್ಕೆ ಜನ್ಮ ಯಾರು ಕೊಟ್ಟಿದ್ದಾರೆ? ಹೊಸದಾಗಿ ಫಸ್ಟ್ ಬಂದಿದ್ದು ಹೇಗೆ ಅಲ್ವಾ? ಅದಕ್ಕೆ ಭಗವಂತ ಹೇಳ್ತಾನೆ, ಮಗು ನಾನು ಆತ್ಮದ ಜನ್ಮವನ್ನ ಕೊಡೋದಿಲ್ಲ. ಸರಿಯಾಗಿ ಎರಡು ಕಿವಿ ಓಪನ್ ಮಾಡ್ಕೊಂಡು ಕೇಳಿ.
ಆತ್ಮನ ಜನ್ಮವನ್ನು ನಾನು ಕೊಡೋದಿಲ್ಲ. ಆತ್ಮ ಪರ್ಮನೆಂಟ್ ಆಗಿರ್ತದೆ. ಆದರೆ ನೀನು ಶರೀರ ಅಂತ ತಿಳ್ಕೊಂಡು ಅಜ್ಞಾನದಲ್ಲಿದ್ದೀಯಲ್ಲ, ನೀನು ಆತ್ಮ ಹೇಳುವಂತ ಹೊಸ ಜನ್ಮವನ್ನ ನಾನು ನಿನಗೆ ಈಗ ಕೊಡ್ತಾ ಇದ್ದೇನೆ. ನೀನು ಮೊದಲು ಆತ್ಮವಾಗಿದ್ದೆ, ಈಗಲೂ ಆತ್ಮನೇ, ಮುಂದೆನೂ ಕೂಡ ಆತ್ಮನೇ. ಮಧ್ಯೆ ಸ್ವಲ್ಪ ದಿನ ನಿಮ್ಮನ್ನು ನೀವು ಆತ್ಮ ಅಂತ ತಿಳಿಯೋದನ್ನ ಮರ್ತು ಬಿಟ್ಟು ಶರೀರ ಅಂತ ತಿಳಿದಿರುವಂತ ಕಾರಣದಿಂದ ಹೊಸದಾಗಿ ನಿಮ್ಗೆ ಅಲೌಕಿಕ, ಆಧ್ಯಾತ್ಮಿಕ, ಆತ್ಮದ ಪರಿಚಯದ ದಿವ್ಯ ಜನ್ಮವನ್ನ ಕೊಟ್ಟಿದ್ದಾರೆ. ಅಂದಮೇಲೆ ನೀವು ಯಾವಾಗ ಭಗವಂತನ ಮನೆಗೆ ಬರ್ತೀರೋ, ಯಾವಾಗ ನೀವು ಆತ್ಮ ಅಂತ ತಿಳ್ಕೊಳ್ತೀರೋ, ಪಕ್ಕಾ ನಿಮ್ಮ ಮನಸ್ಸಲ್ಲಿ ನಿರ್ಣಯವಾಗತ್ತೋ, ದಯವಿಟ್ಟು ಆ ಡೇಟ್ ಅನ್ನು ನಿಮ್ಮ ಡೈರಿಯಲ್ಲಿ ಬರೆದಿಟ್ಕೊಂಡು, ಇಂಥ ದಿನ ನನಗೆ ಆತ್ಮನ ಜನ್ಮ ಆಗಿದೆ. ಮುಂದೆ ನೀವು ಆ ಬರ್ತ್ಡೇ ಏನ್ ಮಾಡ್ಬೇಕಾಗ್ತದೆ, ಸೆಲೆಬ್ರೇಷನ್ ಮಾಡಬೇಕಾಗ್ತದೆ. ಯೋಚನೆ ಮಾಡಬೇಡಿ, ಆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರೆ ನಾನು ಕರೆದು ನಾನು ಬರ್ತೇನೆ ಕೇಕ್ ಕಟ್ ಮಾಡ್ಲಿಕ್ಕೆ, ಸರಿನಾ? ಕೆಲವರು ಜನ ಯೋಚನೆ ಮಾಡ್ತಾರೆ, ಅಣ್ಣವ್ರೆ ಡೇಟ್ ಮಾಡ್ತಾ ಹೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು, ಸರಿನಾ? ಡೇಟ್ ನೆನ್ಪಿಟ್ಕೊಳ್ಳಿ. ಆತ್ಮದ ಅಂದ್ರೆ ಭಗವಂತ ಆತ್ಮದ ಜ್ಞಾನವನ್ನ ಕೊಟ್ಟಾಗ ಯಾವಾಗ ನೀವು ಮನಸ್ಸಿಂದ ಒಪ್ಕೊಂಡ್ರಿ, ಭಗವಂತ ಹೇಳಿದ ಮಾತ್ರಕ್ಕಲ್ಲ, ನಿಮ್ಗೆ ಪಕ್ಕಾ ಗೊತ್ತಾಗ್ಬೇಕು ನಾನು ಆತ್ಮನೇ. ಅದಕ್ಕಾಗಿ ದಿವ್ಯ, ಅಲೌಕಿಕ, ಹೊಸ ರೂಪದ ಆತ್ಮಿಕ ಜ್ಞಾನದಿಂದ ನಾನು ಆತ್ಮ ಅಂತ ತಿಳ್ಕೊಳ್ತೇನಲ್ಲ, ಇದು ಪರಮಾತ್ಮ ಕೊಡುವಂತ ಆತ್ಮಿಕ ಜನ್ಮ. ಓಕೆ, ಈಗ ಪರಮಾತ್ಮನಲ್ಲಿ ನಾನು ಮನಸ್ಸನ್ನ ಇಟ್ಟಾಗ ಜನ್ಮ ಕೊಟ್ಟ ಮೇಲೆ ಹಾಗೆ ಬಿಡ್ಲಿಕ್ಕೆ ಆಗೋದಿಲ್ವಲ್ಲ, ಅವನು ಪಾಲನೆಯನ್ನು ಕೂಡ ಮಾಡಬೇಕಾಗ್ತದೆ. ಯಾರು ಪಾಲನೆ ಮಾಡಬೇಕು ಅಂತಂದ್ರೆ ಅವನ ಮನೆಯಲ್ಲಿ ಅವನ ಮಡಿಲಲ್ಲಿ ಇದ್ರೆ ತಾನೇ ಪಾಲನೆ ಮಾಡ್ತಾನೆ. ನಾವು ಊರು ಸುತ್ತಾ ಇದ್ದಿದ್ರೆ ನಾವು ಪಾಲನೆ ಮಾಡ್ಬೇಕು ಅಂತ ಎಲ್ಲಿಂದ ಮಾಡ್ತಾರೆ ಹೇಳಿ ನೋಡೋಣ? ಮಗು ಊರು ಸುತ್ತಾ ಇರ್ತದೆ, ಊರಲ್ಲಿ ಕೇರಿಯಲ್ಲಿ ಇರ್ತದೆ, ಮನೆಗೆ ಬಂದಿಲ್ಲ ಅಂತಂದ್ರೆ ಅಮ್ಮ ಊಟ ತಿಂಡಿ ಕೊಡ್ಲಿಕ್ಕೆ ಆಗತ್ತೋ ಆಗಲ್ವೋ? ನಮ್ ಕೆಲ್ಸನೂ ಹಾಗೆ. ಹಣ, ಅಂತಸ್ತು, ಅಧಿಕಾರ, ಹೆಸರು, ಮಕ್ಕಳು, ಸಂಸಾರ, ಕಸ ಗುಡ್ಸು, ಪಾತ್ರೆ ತೊಳೆ, ಅಡಿಗೆ ಮಾಡು, ಆದ್ಮೇಲೆ ಇದಿಷ್ಟೇ ಜೀವನನ? ಇದನ್ನ ಅನುಭವ ಮಾಡ್ಲಿಕ್ಕೆ ಭೂಮಿಗೆ ಬಂದಿದ್ದೇವ ನಾವು? ಇದಕ್ಕಾಗಿ ಡಿಗ್ರಿ ಮಾಡಿರೋದಾ? ಇದೆಲ್ಲ ಅಲ್ಲ ಅಲ್ವಾ ಆತ್ಮೀಯರೇ? ನಿಜವಾದ ಜೀವನ ಬೇರೆನೇ ಇದೆ. ಎಷ್ಟೋ ವರ್ಷದಿಂದ ಹುಡುಕ್ತಾ ಇದ್ದೀರಾ, ಎಲ್ಲಿದೆ ಗೊತ್ತಾಗ್ತಾ ಇಲ್ಲ. ಪೂಜೆಯಿಂದ, ಪುನಸ್ಕಾರದಿಂದ, ವ್ರತಗಳಿಂದ ಯಾವ್ದಿಂದನೂ ಸಿಕ್ಕಿಲ್ಲ. ನಿಜವಾದ ಜೀವನ ಯಾವ್ದು ಗೊತ್ತಾ? ಆತ್ಮನಿಗೆ ಏನು ಪರಮಾತ್ಮನ ಪ್ರೀತಿ, ಪಾಲನೆ, ಸ್ನೇಹ, ಜೀವನವನ್ನ ಕೊಡ್ತಿರೋ ಅದು ನಿಜವಾದಂತ ಜೀವನ. ಇವತ್ತು ನೀವು ಶರೀರಕ್ಕೆ ಮಾಡ್ತಾ ಇದ್ದೀರಿ, ಧನಕ್ಕೆ ಮಾಡ್ತಿದ್ದೀರಿ, ಜನಕ್ಕೆ ಮಾಡ್ತಿದ್ದೀರಿ, ಸಾಧನಗಳಿಗೆ ಮಾಡ್ತಾ ಇದ್ದೀರಿ ಹೊರತು ಮಾಲೀಕನಿಗೆ ನೀವೇನು ಕೊಡ್ತಾ ಇಲ್ಲ. ಓಕೆ, ನಿಮ್ಗೊಂದು ಪ್ರಶ್ನೆ, ಆತ್ಮೀಯರೇ, ಜೀವನ ಅಂತಂದ್ರೆ ಏನು? ಬೇಡ, ಜೀವನಕ್ಕೆ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರೆ? ಲೈಫ್. ಅದ್ರ ಫುಲ್ ಫಾರ್ಮ್ ಏನು? ಲೈಫ್ ಇನ್ ಫುಲ್ ಫಾರ್ಮ್ ಏನು? LIFE. ಎಲ್ ಅಂದ್ರೆ ಏನು, ಐ ಅಂದ್ರೇನು, ಎಫ್ ಅಂದ್ರೇನು, ಇ ಅಂದ್ರೇನು? ಗೊತ್ತಿಲ್ಲ ಅಲ್ವಾ? ಲುಕ್ ಇಂಟರ್ನಲಿ ಫಾರ್ವರ್ಡ್ ಎಕ್ಸ್ಟರ್ನಲಿ ಇಸ್ ಲೈಫ್. ಲುಕ್ ಇಂಟರ್ನಲಿ ಅಂದ್ರೆ ಒಳಗಡೆಗೆ ನೋಡು. ಒಳಗಡೆ ನೋಡ್ಬೇಕಂತ ಯಾರು ನೋಡ್ಬೇಕು? ಯಾರು ನೋಡ್ಬೇಕು? ಆತ್ಮ. ಒಳಗಡೆಗೆ ಏನಿದೆ? ನಿಮ್ಮ ಶರೀರದ ಒಳಗಡೆಗೆ ಏನಿದೆ? ಆತ್ಮ. ಹೊರಗಡೆಗೆ ಏನಿದೆ? ಶರೀರ. ಓಕೆ, ಇವಾಗ ಇದೇನು? ಆತ್ಮ. ಇದೇನು? ಮನಸ್ಸು. ಇದು ತನು, ಇದು ಧನ, ಇದು ಜನ. ಸರಿ, ಈಗ ಆತ್ಮ ತನ್ನ ಮನಸ್ಸಿನ ಮೂಲಕ ಹೊರಗಡೆಗೆ ನೋಡಿದಾಗ ಅಲ್ಲಿ ಏನೇನಿದೆ? ಧನ ಮತ್ತೆ ಜನ. ತನು, ಧನ, ಜನ, ಜೀವನ, ಪ್ರಪಂಚ. ಇದು ಹೊರಗಡೆಗೆ. ಓಕೆ, ಆತ್ಮ ತನ್ನ ಮನಸ್ಸನ್ನ ಒಳಗಡೆಗೆ ನೋಡಿದ್ರೆ ಅಲ್ಲಿ ಏನಿದೆ? ಆತ್ಮ. ಇದ್ರ ಜೊತೆಗೆ ಪರಮಾತ್ಮ. ಆತ್ಮನ ಜೊತೆಗೆ ಯಾರು ಇಟ್ಟಿದ್ದಾರೆ? ಪರಮಾತ್ಮ. ಮನೆಗೆ ತಂದು ಇಟ್ಕೊಂಡ್ಬಿಟ್ಟಿದ್ದೀವಿ. ಇವಾಗ ಒಳಗಡೆಗೆ ನೋಡಿದ್ರೆ ಆತ್ಮ ಮತ್ತು ಪರಮಾತ್ಮ, ಹೊರಗಡೆ ತನು, ಧನ, ಜನ, ಜೀವನ ಮತ್ತು ಪ್ರಪಂಚ. ಓಕೆ, ಲುಕ್ ಇಂಟರ್ನಲಿ ಅಂತಂದ್ರು. ಒಳಗಡೆಗೆ ನೋಡು. ಒಳಗಡೆಗೆ ಯಾರಿದ್ದಾರೆ? ಅವಾಗ ಆತ್ಮನಿಗೆ ಕೇಳ್ಬೇಕು, ಏನ್ ಬೇಕು ನಿನಗೆ? ಆತ್ಮ ಏನ್ ಹೇಳುತ್ತೆ? ಶಾಂತಿ ಬೇಕು. ಎಲ್ಲಿ ಸಿಗತ್ತೆ? ಪರಮಾತ್ಮಲ್ಲಿ ಸಿಗ್ತದೆ. ಅವಾಗ ಮನಸ್ಸನ್ನ ಒಳಗಡೆಗಿಟ್ಟು ಆತ್ಮ ಪರಮಾತ್ಮನ ಜೊತೆಗೆ ಸೇರಿಸಿದಾಗ ಏನು ಅನುಭವ ಆಗ್ತದೋ ದಟ್ ಇಸ್ ಲೈಫ್. ಲುಕ್ ಇಂಟರ್ನಲಿ, ಒಳಗಡೆಗೆ ನೋಡು. ಫಾರ್ವರ್ಡ್ ಎಕ್ಸ್ಟರ್ನಲಿ,
ಓಕೆ, ಒಳಗಡೆಗೆ ನೋಡ್ಬಿಟ್ಟು ಆತ್ಮಕ್ಕೆ ಏನು ಬೇಕು ಅಂತ ಕೇಳಿ ಆತ್ಮಕ್ಕೆ ಬೇಕಾಗಿರೋದನ್ನ ತನು ಧನ ಜನದ ಮೂಲಕ ಕೊಡುವುದೇ ಆತ್ಮೇಲೆ ಜೀವನ. ಸ್ಪಷ್ಟವಾಗಿ ಕೇಳಿ, ಆತ್ಮ ಒಳಗಡೆಗೆ ನೋಡ್ಬಿಟ್ಟು ಆತ್ಮನಿಗೆ ಏನು ಬೇಕೋ ಮಾಲೀಕನಿಗೆ ಏನು ಬೇಕೋ ಇದನ್ನ ತನು ಧನ ಜನದ ಮೂಲಕ ನಾನು ಪಡೆಯೋದೇ ಜೀವನ, ಲೈಫ್ ಅಂತ ಹೇಳಿದ್ರು. ಓಕೆ ಓಕೆ, ನಾವು ಲುಕ್ ಇಂಟರ್ನಲಿ ಮಾಡಿದ್ವು, ಲುಕ್ ಔಟರ್ ಮಾಡಿದ್ವು, ಔಟರ್ ಒಳಗಡೆ ನೋಡ್ದು ಹೊರಗಡೆ ನೋಡ್ದು. ಹೊರಗಡೆ ನೋಡು. ಹೊರಗಡೆಗೆ ಏನಿದೆ? ತನು ಧನ ಜನ ಇದೆ. ನಾಲಿಗೆ ಇದೆ, ಕಿವಿ ಇದೆ, ಮೂಗಿದೆ, ಬಾಯಿ ಇದೆ, ಹೊಟ್ಟೆ ಇದೆ, ಚರ್ಮ ಇದೆ, ಮಕ್ಕಳಿದ್ದಾರೆ, ಬಿಲ್ಡಿಂಗ್ ಇದೆ. ಓಕೆ, ಅದಕ್ಕೇನು ಬೇಕು ಅದನ್ನ ಆತ್ಮವನ್ನು ಉಪಯೋಗ ಮಾಡ್ತಾ ಹೋದ್ವಿ ಹೊರತು ಆತ್ಮಕ್ಕೆ ಬೇಕಾಗಿರೋದನ್ನ ಇದನ್ನು ಉಪಯೋಗ ಮಾಡಿಲ್ಲ. ಅಂದ್ಮೇಲೆ ಈಗ ಹೇಳಿ, ನೀವು ಇಲ್ಲಿವರೆಗೆ ಮಾಡಿದ್ದು ಜೀವನ ಹೌದೋ ಅಲ್ವೋ? ಆ ಜೀವನನ ಆತ್ಮಕ್ಕೋಸ್ಕರ ಮಾಡಿದಿರೋ ಶರೀರಕ್ಕೋಸ್ಕರ ಮಾಡಿದಿರೋ? ಶರೀರಕ್ಕೋಸ್ಕರ ಮಾಡಿದ್ದು ಜೀವನ ಅಲ್ಲ, ಆತ್ಮಕ್ಕೋಸ್ಕರ ಏನು ಮಾಡ್ತಿರೋ ಅದು ಜೀವನ. ಲೈಫ್ ಲುಕ್ ಇಂಟರ್ನಲಿ ಫಾರ್ವರ್ಡ್ ಎಕ್ಸ್ಟರ್ನಲಿ, ಒಳಗಡೆಗೆ ಏನು ಬೇಕು ಅಂತ ತಿಳ್ಕೊಂಡು ಅದನ್ನು ಪಡೆಯುವುದಕ್ಕೋಸ್ಕರ ನೀನು ಹೊರಗಡೆಗೆ ಬಾ. ಓಕೆನಾ? ಅದಕ್ಕಾಗಿ ಆದ್ಮೇಲೆ ಈಗ ಕೆಲವೊಂದು ದಿನಗಳಿಂದ ನೀವೇನ್ ಮಾಡ್ತಿದ್ರಿ, ಜೀವನ ಅಂತಂದೇನು ಅಂತ ತಿಳ್ಕೊಳ್ತಾ ಇದ್ರಿ. ಓಕೆ, ಈಗ ಭಗವಂತ ಯಾರು, ಭಗವಂತನಲ್ಲಿ ಮನಸ್ಸನ್ನ ಇಟ್ಟಾಗ ಏನೇನು ಸಿಗ್ತದೆ ಹೇಳೋದನ್ನ ನಾವು ತಿಳ್ಕೊಳ್ಳೋಣ. ಓಕೆ, ಒಂದೊಂದೇ ವಿಷಯ. ಓಕೆ, ಭಗವಂತನ ಹೆಸರೇನು? ಹ ಪರಮಾತ್ಮ ಹೇಳುವಂಥದ್ದು ಏನು ಅವನ ಹೆಸರಲ್ಲ, ಅದು ಅವನ ಹಾಗಿದ್ದಾನೆ. ಇವಾಗ ನಮಗೂ ಕೂಡ ಆತ್ಮ ಅಂತ ಹೇಳ್ತಾರೆ. ಇವಾಗ ಯಾವ್ದೋ ಒಂದು ವ್ಯಕ್ತಿಗೆ ಪುಣ್ಯ ಆತ್ಮ ಅಂತ ಹೇಳ್ತಾರೆ, ಧರ್ಮಾತ್ಮ ಹೇಳ್ತಾರೆ, ಪಾಪಾತ್ಮ ಹೇಳ್ತಾರೆ, ಮಹಾನ್ ಆತ್ಮ ಅಂತ ಹೇಳ್ತಾರೆ. ಅದು ಅವನ ಹೆಸರ ಅಲ್ಲ, ಅವನ ಕರ್ತವ್ಯ ಸೂಚಕ ಹೆಸರು ಅದು ಅಷ್ಟೇನೆ ಅಲ್ವಾ? ಇವಾಗ ಯಾರೋ ಒಬ್ರು ಹೇಳ್ತಾರೆ DC ಅಂತ ಹೇಳ್ತಾರೆ, ಡೆಪ್ಯೂಟಿ ಕಮಿಷನರ್, ಚೀಫ್ ಮಿನಿಸ್ಟರ್ ಅಂತ, ಅದು ಅವ್ರ ಹೆಸರ? ಅದು ಪೋಸ್ಟ್ ಅದು ಅಲ್ವಾ? ಹೆಸರು ಬೇರೆ ಇರ್ತದಲ್ವಾ? ಇದು ಪರಮಾತ್ಮನ ಹೆಸರೇನು? ಪರಮಾತ್ಮನ ಹೆಸರು ಶಿವ, ಕಲ್ಯಾಣಕಾರಿ, ಮಂಗಳಕಾರಿ, ಸದಾ ಬೇರೆ ಒಳ್ಳೆಯದನ್ನ ಬಯಸುವಂತವನು. ಓಕೆ, ಅವನ ಹೆಸರೇನು? ಶಿವ ಪರಮಾತ್ಮ. ಹಾಗಿದ್ರೆ ಪರಮಾತ್ಮನಲ್ಲಿ ಏನೇನಿದೆ? ಭಗವಂತ ಹೇಳ್ತಾರೆ ಆನಂದದ ಸಾಗರ ಅಂತ. ಪರಮಾತ್ಮ ಯಾರು? ಆನಂದದ ಸಾಗರ. ನಿಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಟಾಗ ನಿಮಗೆ ಆನಂದದ ಅನುಭವ ಆಗ್ಬೇಕು. ಸಾಗರ ಅಂತಂದ್ರೆ ಯಾಕೆ ಹೇಳಿದ್ರು ಅಂತಂದ್ರೆ, ಸಾಗರದ ನೀರನ್ನು ಎಷ್ಟು ತೆಗೆದುಕೊಂಡು ಹೋದ್ರೂ ಕೂಡ ಖಾಲಿ ಆಗತ್ತೋ ಆಗಲ್ಲ ಅಲ್ವಾ? ಬಾವಿ ನೀರು ಖಾಲಿ ಆಗ್ಬೋದು, ನದಿ ನೀರು ಖಾಲಿ ಆಗ್ಬೋದು, ಹಳ್ಳದ ನೀರು ಖಾಲಿ ಆಗ್ಬೋದು. ಭಗವಂತ ಹೇಳ್ತಾರೆ ಸಾಗರ ಅಂತೆ. ಈ ಸಾಗರನ ಕೆಲವೊಬ್ರು ಕಲ್ಪನೆಯಲ್ಲಿ ನೋಡ್ತಾರಂತೆ, ಕೆಲವೊಬ್ರು ಕಣ್ಣೆದುರುಗಡೆ ನೋಡ್ತಾರಂತೆ, ಕೆಲವೊಬ್ರು ಏನ್ ಮಾಡ್ತಾರೆ ಅಲೆಗಳಲ್ಲಿ ಆಟ ಆಡ್ತಾರಂತೆ, ಕೆಲವೊಬ್ರಲ್ಲಿ ಈಜಾಡ್ತಾರಂತೆ, ಕೆಲವೊಬ್ರು ಮುಳುಗುತ್ತಾರಂತೆ, ಕೆಲವೊಬ್ರು ಒಂದು ಈ ರೀತಿ ಹನಿಯಲ್ಲಿ ತೀರ್ಥದ ರೂಪದಲ್ಲಿ ತಗೊಂಡ್ಬಿಟ್ಟು ಕುಡಿತಾರಂತೆ, ಕೆಲವೊಬ್ರು ಲೋಟದಲ್ಲಿ ನೀರು ತಗೊಂಡೋಗ್ತಾರಂತೆ, ಕೆಲವೊಬ್ರು ಸಿಂಟೆಕ್ಸ್ ಟ್ಯಾಂಕಲ್ಲಿ ತಗೊಂಡೋಗ್ತಾರಂತೆ, ಕೆಲವೊಬ್ರು ಏನ್ ಮಾಡ್ತಾರೆ ಲಾರಿಯಲ್ಲಿ ತಗೊಂಡೋಗ್ತಾರಂತೆ, ಕೆಲವೊಬ್ರು ಸಾಗರ ಜೊತೆಯಲ್ಲೇ ಇರ್ತಾರಂತೆ. ಓಕೆ, ಯಾರು ಎಷ್ಟು ತೆಗೆದುಕೊಂಡು ಹೋದ್ರೂ ಕೂಡ ಅವನಲ್ಲಿರುವಂತ ಜ್ಞಾನ ಆಗ್ಲಿ, ಆನಂದವಾಗ್ಲಿ, ಪ್ರೀತಿಯಾಗ್ಲಿ, ಶಾಂತಿಯಾಗ್ಲಿ, ಸುಖವಾಗ್ಲಿ ಕಡಿಮೆ ಆಗೋದಿಲ್ಲ. ಅದಕ್ಕಾಗಿ ಎಲ್ಲಿಯವರೆಗೆ ಅವನಲ್ಲಿ ಮನಸ್ಸನ್ನು ಇಡೋದಿಲ್ವೋ ಅಲ್ಲಿಯವರೆಗೆ ನಿಮ್ಗೆ ಅನುಭವ ಆಗೋದಿಲ್ಲ. ಸರಿ, ಸಮುದ್ರದ ನೀರು ಸಿಹಿನೋ ಉಪ್ಪು? ಉಪ್ಪು ತಾನೆ. ನೀವು ಬಾಯಲ್ಲಿ ಇಟ್ಟ ತಕ್ಷಣ ಗೊತ್ತಾಗತ್ತೆ ತಾನೆ. ಹಾಗೆ ನಿಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಟ ತಕ್ಷಣದಲ್ಲಿ ನಿಮ್ಗೆ ಏನಾಗತ್ತೆ, ಆನಂದದ ಅನುಭವ ಆಗ್ತಾ ಇದ್ದಿದ್ರೆ ನೀವು ಭಗವಂತನ ಜೊತೆ ಜೋಡಣೆ ಆಗಿದಿರಿ ಅಂತ ಅರ್ಥ. ಅಂದ್ರೆ ನಾವು ಮನಸ್ಸನ್ನು ಪರಮಾತ್ಮನಲ್ಲಿ ಇಟ್ಟಾಗ ನಾನು ಅಲ್ಲಿ ಇಟ್ಟಿದ್ದೇನೋ ಇಲ್ವೋ ಗೊತ್ತಾಗೋದು ಹೇಗೆ ಅಂತಂದ್ರೆ, ಈ ಎಲ್ಲ ಗುಣಲಕ್ಷಣಗಳು ನಮ್ಗೆ ಅನುಭವ ಆಗ್ಬೇಕು. ಆದ್ಮೇಲೆ ನಮ್ಮ ಮನಸ್ಸಿನ ಪರಮಾತ್ಮನಲ್ಲಿ ಇಟ್ಟ ತಕ್ಷಣದಲ್ಲಿ ಆನಂದದ ಅನುಭವ ಆಗತ್ತೋ ಆಗಲ್ವೋ? ಆಗತ್ತೋ ಆಗಲ್ವೋ? ರತ್ನಕ್ಕವ್ರು ಮಾತಾಡ್ತಿದ್ದಾರೆ, ಉಳಿದವರು ಆನಂದದ ಅನುಭವ ಆಗತ್ತೋ ಆಗಲ್ವೋ? ತಕ್ಷಣದಲ್ಲಿ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಓಕೆ, ಬೆಳಿಗ್ಗೆ ಎದ್ದಿರ್ತೀರ, ಬೆಳಿಗ್ಗೆ ಯಾಕೆ ಹೇಳ್ತೀರಿ? ರಾತ್ರಿ ಮಲಗಿರೋದಕ್ಕೆ ಬೆಳಿಗ್ಗೆ ಹೇಳ್ತೀವಿ, ಸರಿನಾ? ಸರಿ, ಬೆಳಿಗ್ಗೆ ಎದ್ದ ತಕ್ಷಣದಲ್ಲಿ ಮುಖ ತೊಳಿತೇನೆ, ಕಾಫಿ ಕುಡಿದ್ರೆ ಕಾಫಿ ಸಿಹಿ ಇರ್ತದೋ ಕಹಿ ಇರ್ತದೋ? ಸಿಹಿ ಇರುತ್ತೋ ಕಹಿ ಇರುತ್ತೋ? ಕಾಫಿ ಮುಖ ತೊಳೆದಿಲ್ಲ, ಹಲ್ಲುಜ್ಜಿಲ್ಲ,
ಕಹಿ ಇರುತ್ತೆ. ಕಹಿ ಇರುತ್ತೆ. ಸರಿ, ಜ್ವರ ಬಂದಿದೆ, ಕಾಫಿ ಕುಡಿತೀರಿ, ಸಿಹಿ ಇರ್ತದೋ ಕಹಿ ಇರ್ತದೋ? ಕಹಿ ಇರುತ್ತೆ. ಹಾಗಿದ್ರೆ ಕಾಫಿ ಕಹಿನಾ? ಇಲ್ಲ. ಕಾಫಿಯಲ್ಲಿ ಕಹಿ ಆಗಿರೋ ಯಾವ್ದಾದ್ರು ಐಟಮ್ ಹಾಕಿದ್ದೀರಾ? ಇಲ್ಲ. ಹಾ, ಮತ್ತೆ ಅದ್ ಕಹಿ ಯಾಕೆ ಆಗ್ತಾ ಇದೆ? ಕಲ್ಲುಚ್ಚಿದೆ ಕಲ್ಲು. ಅದ್ರ ಮೇಲೆ ಏನಾಗಿದೆ? ಲಾಲಾರಸ ಕುತ್ಕೊಂಡಿದೆ, ಜ್ವರ ಬಂದಿದೆ. ಎಲ್ಲಿವರೆಗೆ ಅದನ್ನು ಕ್ಲೀನ್ ಮಾಡಲ್ವೋ ಅಲ್ಲಿವರೆಗೆ ಕಾಫಿಯ ರುಚಿ ಗೊತ್ತಾಗೋದಿಲ್ಲ. ಹಾಗೆ ಆತ್ಮೀಯರೇ, ಪರಮಾತ್ಮನಲ್ಲಿ ಹೋಗ್ಬೇಕು ಅಂದ್ರೆ ಸಂಪೂರ್ಣವಾಗಿ ಆತ್ಮನಾಗಿ ಹೋಗ್ಬೇಕು. ದೇಹ, ಸ್ತ್ರೀ, ಮಹಿಳೆ, ಮಗನಿಗೆ ಹೀಗೆ ಮಾಡು, ಅವ್ರಿಗೆ ಹೀಗೆ ಮಾಡು, ತಲೆನೋವಿದೆ, ಪ್ರಮೋಷನ್ ಕೊಡು, ಇಂಕ್ರಿಮೆಂಟ್ ಕೊಡು, ಇದನ್ನೆಲ್ಲ ವಿಷಯ ತಗೊಂಡೋಗ್ಬಿಟ್ಟು ಭಗವಂತನಲ್ಲಿ ಮನಸ್ಸನ್ನಿಟ್ರೆ ಆನಂದದ ಅನುಭವ ಆಗತ್ತೋ ಆಗಲ್ವೋ? ಕೈಯಲ್ಲಿ ಮಸಾಲೆ ದೋಸೆ ಇಟ್ಕೊಳ್ಳೋದು, ಆಲೂ ಬಜ್ಜಿ ಏನು ಬಾಜಿ ಮಾಡ್ಕೊಳ್ಳೋದು, ಚಟ್ನಿ ಇಟ್ಕೊಳ್ಳೋದು, ಕಿವಿಯಲ್ಲಿ ಮೊಬೈಲು, ಕಣ್ಣಿನ ಎದುರುಗಡೆ ಸೀರಿಯಲ್. ಓಕೆನಾ? ಪಕ್ಕದಲ್ಲಿ ಮಗನಿಗೆ ಹೋಮ್ವರ್ಕ್ಗೆ ಕುಳಿಸಿದ್ದೆ. ಬಾಯಲ್ಲಿ ಮಸಾಲೆ ದೋಸೆ ತಿಂತಾ ಇದ್ರೆ ರುಚಿ ಗೊತ್ತಾಗತ್ತೋ ಗೊತ್ತಾಗಲ್ವೋ? ಗೊತ್ತಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಗಮನ ಇಡ್ಬೇಕು. ಮನಸ್ಸನ್ನ ಮಸಾಲೆ ದೋಸೆ ತಿನ್ನೋದ್ ಕಡೆಗೆ ಮಾತ್ರ ಇಡಬೇಕು. ಹಾಗೆ ಆನಂದದ ಅನುಭವ ಆಗ್ಬೇಕು ಅಂತಂದ್ರೆ ಮನಸ್ಸನ್ನ ಆತ್ಮ ಅಂತ ತಿಳ್ಕೊಂಡು, ಏನ್ ತಿಳ್ಕೊಂಡು? ಆತ್ಮ. ಆವಾಗ ನಿಮ್ಗೆ ಪರಮಾತ್ಮನಲ್ಲಿ ಮನಸ್ಸನ್ನ ಇಟ್ಬಿಟ್ಟು ಅವನ ಗುಣಗಳ ಅನುಭವ ಮಾಡೋದು ಬಿಟ್ರೆ ಬೇರೆ ಏನು ಕೆಲಸ ಇಲ್ಲವೇ ಇಲ್ಲ. ನಿಮ್ಗೆ ಏನು ಕೆಲಸ ಇಲ್ಲ. ನೀವು ಆತ್ಮ ಅಷ್ಟೇ, ಮನಸ್ಸನ್ನು ಪರಮಾತ್ಮನಲ್ಲಿ ಇಟ್ಟಿದ್ದೀರಿ. ಆತ್ಮಕ್ಕೆ ಏನು ಬೇಕು ಅಂತ ಪರಮಾತ್ಮ ಕೊಡ್ತಾ ಇದ್ದಾರೆ, ಅನುಭವ ಮಾಡೋದು ಅಷ್ಟು ಮಾತ್ರ ಇದ್ದರೆ ಮಾತ್ರ ಬೇಗ ನಿಮಗೆ ಆನಂದದ ಅನುಭವ ಆಗ್ತದೆ. ನೀವು ಲೇಟ್ ಮಾಡಿದ್ರೆ ಅನುಭವ ಆಗೋದಿಲ್ಲ. ಆತ್ಮೀಯರೇ, ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಚಳಿ ಇದೆ ಅಂತ ತಿಳ್ಕೊಳ್ಳಿ, ಹೆಂಗ್ ಹೋಗ್ತೀರಿ? ಸ್ವೆಟರ್. ಏನಾದ್ರೂ ಹಾಕೊಂಡು ಏನೇನ್ ಹಾಕೊಂಡು ಹೋಗ್ತೀರಿ? ಸ್ವೆಟರ್. ಹಾ, ಆಮೇಲೆ ಕ್ಯಾಪ್, ಆಮೇಲೆ ಆಮೇಲೆ ಸಾಕ್ಸ್, ಹ್ಯಾಂಡ್ ಗ್ಲೌಸ್, ಕಾಲ್ ಶೂ, ಸಾಕ್ಸ್. ಓಕೆ, ಸರಿ. ಬೆಳಿಗ್ಗೆ 5 ಗಂಟೆ ಮನೆ ಬಿಟ್ಟಿದ್ದೀರಿ. ಎಷ್ಟು ಗಂಟೆ ಬಿಟ್ಟಿದ್ದೀರಿ? 5 ಟೂ ವೀಲರ್ನಲ್ಲಿ ಹೋಗಿದ್ದೀರಾ. ಎಲ್ಲಿ ಹೋಗಿದ್ದೀರಿ? ಸಿಟಿಗೆ ಹೋಗಿದ್ದೀರಾ. ಇಷ್ಟೆಲ್ಲ ಕವರ್ ಮಾಡ್ಕೊಂಡು ಹೋಗಿದ್ದೀರಿ. ಸರಿ, ವಾಪಸ್ ಬರ್ಬೇಕಾದ್ರೆ 12 ಗಂಟೆ ಆಗಿದೆ. ಎಷ್ಟು ಗಂಟೆ ಆಗಿದೆ? 12 ಗಂಟೆ. ರಾತ್ರಿ 12 ಗಂಟೆ ಅಲ್ಲ, ಮಧ್ಯಾಹ್ನ 12 ಗಂಟೆ. ಸರಿನಾ? ಓಕೆ. ಮೈ ಮೇಲಿರುವಂತ ಯಾವುದೇ ವಸ್ತುವನ್ನು ತೆಗೆದಿಲ್ಲ. ಹೆಲ್ಮೆಟು, ಕ್ಯಾಪು, ಹ್ಯಾಂಡ್ ಗ್ಲೌಸು, ಸ್ವೆಟರು, ಜರ್ಕಿನ್ನು, ರೈನ್ ಕೋಟು, ಶೂ ಯಾವುದು ತೆಗೆದಿಲ್ಲ. ಸರಿ, ವಾಪಸ್ 12 ಗಂಟೆ ಬಂದಾಗ ನಿಮ್ಮ ಶರೀರ ಹೇಗಿರ್ತದೆ? ಬಿಸಿ ಇರುತ್ತೆ. ಬಿಸಿ ಇರುತ್ತೆ. ಬೆವರು ಇರ್ತದೋ ಇರಲ್ವೋ? ಇರುತ್ತೆ. ಬೆವರು ತೆಗಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಸ್ನಾನ. ಗ್ಲೌಸ್ ಎಲ್ಲ ತೆಗಿಬೇಕು. ಓಕೆ, ಸ್ನಾನ ಮಾಡ್ಬೇಕು. ಸ್ನಾನ ಯಾವ್ದಿಂದ ಮಾಡ್ಬೇಕು? ನೀರಿಂದ. ನೀರು. ಸರಿ, ಮನೆಗೆ ಬಂದ್ರಿ, ಗಾಡಿ ಪಾರ್ಕಿಂಗ್ ಮಾಡಿದ್ರಿ, ಹೆಲ್ಮೆಟು, ಹ್ಯಾಂಡ್ ಗ್ಲೌಸು, ಸ್ವೆಟರು, ಜರ್ಕಿನ್ ಏನು ತೆಗೆದಿಲ್ಲ. ಸೀದಾ ಸ್ನಾನದ ರೂಮಿಗೆ ಹೋಗ್ಬಿಟ್ಟು ಶೋವರ್ ಆನ್ ಮಾಡಿಬಿಟ್ಟು 1 ಟ್ಯಾಂಕ್ ನೀರಿಂದ ಸ್ನಾನ ಮಾಡಿದಾಗ ನಿಮಗೆ ಬೆವರು ಹೋಗತ್ತೋ ಹೋಗಲ್ವೋ? ಹೋಗೋದಿಲ್ಲ. ಯಾಕೆ ಸ್ನಾನ ಮಾಡಿಲ್ವಾ? ಮಾಡಿದ್ರೆ ಆ ಬಟ್ಟೆ ಹಿಡಿದಾಗೆ. ಎಲ್ಲ ತೆಗೆದು ಹಾಗೆ ಇದೆ ತಾನೇ. ಇಷ್ಟು ಬುದ್ಧಿ ಆದ್ರೂ ಇದೆಯಲ್ವಾ ನಮಗೆ? ಎಲ್ಲಿವರೆಗೆ ಬಟ್ಟೆ ತೆಗೆಯೋದಿಲ್ವೋ ಅಲ್ಲಿವರೆಗೆ ನೀರು ಎಷ್ಟು ಹಾಕಿದ್ರೂ ಕೂಡ ಏನೂ ಅನುಭವ ಆಗೋದಿಲ್ಲ. ಹಾಗೆ ಆತ್ಮೇರೆ, ತನ್ನ ಮನಸ್ಸನ್ನ ಆತ್ಮ ತನು, ಧನ, ಜನ, ಜೀವನ, ಲೆಕ್ಕಾಚಾರ, ದುಃಖ, ಕಷ್ಟಗಳು, ಚಿಂತೆ ಇದೆಲ್ಲದರಿಂದ ತೆಗೆದು ಕೇವಲ ಪರಮಾತ್ಮನಲ್ಲಿ ಮಾತ್ರ ಇಟ್ಟಾಗ ಸಂಪೂರ್ಣ ಆನಂದದ ಸುಖದ ಅನುಭವ ಆಗ್ತದೆ. ಸುಮ್ಮನೆ ದೇವ್ರೆ 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 ಭಗವಂತ ಭಗವಂತ ಶಿವ ಶಿವ ಅಂತಂದ್ರೆ ಅನುಭವ ಆಗುವುದಿಲ್ಲ. ಗೊತ್ತಿರಲಿ. ಭಗವಂತ ಸ್ಪಷ್ಟವಾಗಿ ಹೇಳ್ತಾರೆ, ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಂಡು ನನ್ನನ್ನು ನೆನಪು ಮಾಡು. ನಿನಗೆ ಆವಾಗ ಆತ್ಮ ಅಂತ ತಿಳ್ಕೊಂಡು ಭಗವಂತನ ಪ್ರೀತಿ ಅನುಭವ ಮಾಡೋದು ಅಷ್ಟೇ ಕೆಲಸ. ಬೇರೆ ಪ್ರಪಂಚ ಅಷ್ಟೊತ್ತಿಗೆ ಏನ್ ಬೇಕಾದ್ರೆ ಹಾಕೊಂಡು ಹೋಗ್ಲಿ, ಚಿಂತೆ ಮಾಡ್ಬೇಡ ಅದನ್ನ. ಹೇಗೆ ಮೊಬೈಲ್ ನೋಡ್ಬೇಕಾದ್ರೆ ಸಂಪೂರ್ಣ ಪ್ರಪಂಚವನ್ನ ಮರ್ತು ಬಿಡ್ತೀವಿ, ಶಾಪಿಂಗ್ ಮಾಡ್ಬೇಕಾದ್ರೆ ಮರ್ತು ಬಿಡ್ತೀವಿ, ನಿದ್ರೆ ಮಾಡಿದಾಗ ನೀವು ಯಾರು ಅಂತ ಗೊತ್ತಿರತ್ತಾ ನಿಮ್ಗೆ? ಗೊತ್ತಿರತ್ತಾ? ಚಿಂತೆ ಇಲ್ಲ. ಇರತ್ತಾ? ನಾನು ಮಹಿಳೆ ಆಗಿದ್ದೇನೆ, ಸ್ತ್ರೀ ಆಗಿದ್ದೇನೆ, ಅವಾಗ ಪ್ರಪಂಚ ಏನಾದ್ರು ಆದ್ರೆ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ ಹೇಳಿ ನೋಡೋಣ. ಹಾಗೇನೆ ರಾಜಯೋಗದಲ್ಲಿ ಪರಮಾತ್ಮನ ಸಂಪೂರ್ಣ ಸುಖವನ್ನು ಅನುಭವ ಮಾಡಬೇಕು ಅಂತಂದ್ರೆ ಮನಸ್ಸು ಪರಮಾತ್ಮನಲ್ಲಿ ಇಡ್ಲೇಬೇಕು, ಬೇರೆ ಎಲ್ಲೂ ವಿಚಲಿತವಾಗಬಾರ್ದು. ಆವಾಗ ಆನಂದದ ಅನುಭವ ಆಗ್ತದೆ. ಆದ್ಮೇಲೆ ಇದು ತಕ್ಷಣದಲ್ಲಿ ಆಗೋದಿಲ್ಲ. ಮನಸ್ಸನ್ನ ಪರಮಾತ್ಮನಲ್ಲಿ ಕೊಟ್ಟಾಗ ಇಷ್ಟು ವರ್ಷ ನೀವೇನೇನು ತಪ್ಪನ್ನ ಮಾಡಿದಿರಲ್ಲ ಅದೆಲ್ಲ ಕ್ಲೀನ್ ಮಾಡಿ ಆದ ಮೇಲೆ ನಿಮ್ಗೆ ಅನುಭವ ಆಗ್ತದೆ. ಅರ್ಥ ಆಗ್ತಿದ್ಯಾ? ಆ ಸಾಧನ ಸ್ವಚ್ಛವಾಗ್ಬೇಕಾಗ್ತದೆ. ನಮ್ಗೆ ಗೊತ್ತು
ನಾವು ಮೊನ್ನೆನೂ ಮಾತಾಡಿದವಲ್ಲ, ಒಂದು ಪ್ಲೇಟಲ್ಲಿ 10 ದಿನ ನಾವು ಊಟ ಮಾಡಿ ತೊಳೆದಿಲ್ಲ ಅಂದ್ರೆ ಹಿಂಗಾಗತ್ತೆ. ಇಂಥ ಮನಸ್ಸನ್ನು ಮೊದ್ಲಿನ ಜನ್ಮ ಬಿಟ್ಬಿಡಿ, ಎಷ್ಟಾರ ಜನ್ಮ ಇಲ್ಲ, ಅದು ಬೇಡ. ಈ ಜನ್ಮದಲ್ಲಿ 1 ಸೆಕೆಂಡ್ ನಾನು ಕ್ಲೀನ್ ಮಾಡಿಲ್ಲ ಅಂತಂದ್ರೆ ಈ ಶರೀರಕ್ಕೆ ನಿಮ್ಗೆ ಎಷ್ಟು ವಯಸ್ಸಾಗಿದೆ? 50, 55, 45 ವರ್ಷ. ಇಷ್ಟು ವರ್ಷಗಳ ಕಾಲ ಆತ್ಮ ಮತ್ತು ಮನಸ್ಸನ್ನು ಉಪಯೋಗ ಮಾಡಿದ್ರೆ ಅಷ್ಟು ಮಲಿನ ಆಗಿರ್ತದಲ್ವಾ, ಎಷ್ಟು ಧೂಳು ತುಂಬಿರ್ತದಲ್ವಾ. ಮೊದಲು ಆ ಮನಸ್ಸನ್ನ ಸ್ವಚ್ಛ ಮಾಡುವಂತ ಕಾಯಕ ಕೆಲಸವನ್ನ ಭಗವಂತ ಮಾಡ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ದೇನೆ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಹೋದ್ವಿ, ಯೋಗ ಮಾಡಿದ್ವಿ, ಅನುಭವನೇ ಆಗ್ಲಿಲ್ಲ. ಯಾಕಾಗತ್ತ ಅನುಭವ? 100 ವರ್ಷದ ಕಾಯಿಲೆ ಇಟ್ಕೊಂಡ್ಬಿಟ್ಟು 2 ಟ್ಯಾಬ್ಲೆಟ್ ತಗೊಂಡು ಕಡಿಮೆ ಆಗ್ಬೇಕಂತ ಎಲ್ಲಿಂದಲೇ ಆಗತ್ತೆ? ಸ್ವಲ್ಪ ಅದಕ್ಕೆ ಪಥ್ಯ ಇರ್ತದೆ, ಅದನ್ನು ಫಾಲೋ ಮಾಡಬೇಕು, ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ಬೇಕು ರೆಗ್ಯುಲರ್ ಆಗಿ. ಆವಾಗ ಸ್ವಲ್ಪ ನಿಧಾನ ಕಾಯಿಲೆ ಕಡಿಮೆ ಆಗಿದ್ದು ಗೊತ್ತಾಗತ್ತೆ. ಅದಕ್ಕಾಗಿ ಭಗವಂತ ಆನಂದದ ಸಾಗರ. ಸುಖ ದುಃಖ ಸೆ ನ್ಯಾರೆ ಹೇ. ಅವನಿಗೆ ಸುಖದ ಅನುಭವನ ಆಗೋದಿಲ್ವಂತೆ, ದುಃಖದ ಅನುಭವನೂ ಆಗೋದಿಲ್ವಂತೆ. ಯಾರಿಗೆ? ಪರಮಾತ್ಮನಿಗೆ. ಯಾಕಂದ್ರೆ ಸುಖ ದುಃಖದ ಅನುಭವ ಮಾಡಬೇಕು ಅಂತಂದ್ರೆ ಶರೀರ ಅಂತ ಸಾಧನ ಬೇಕು. ಭಗವಂತನಿಗೆ ತನ್ನದೇ ಆದಂತ ಶರೀರ ಇಲ್ಲ. ನಮ್ಮ ಹಾಗೆ ಅವನು ಜನನ ಮರಣ ಚಕ್ರದಲ್ಲಿ ಬರೋದಿಲ್ಲ. ತಾಯಿ ತಂದೆಯ ಮೂಲಕ ಶಾರೀರಿಕವಾದಂತ ಜನ್ಮ ಸಿಗೇ ಇಲ್ಲ. ಅದರ ಬಗ್ಗೆ ನಾವು ಮುಂದೆ ಮಾತಾಡೋಣ, ಶಿವರಾತ್ರಿ ಬಗ್ಗೆ ವಿಷಯ ಬಂದ. ಓಕೆ, ಹಾಗೆ ಭಗವಂತ ಈ ಪ್ರಪಂಚದ ಸ್ಥೂಲ ಪ್ರಪಂಚದ ಸುಖ ದುಃಖ ಅನುಭವ ಮಾಡುವಂತ ಆಸಕ್ತಿನೂ ಅವನಿಲ್ಲ. ಅವನದ ಕರ್ತವ್ಯನೂ ಅಲ್ಲ, ಅವನದ ಪಾತ್ರನೂ ಕೂಡ ಅಲ್ಲ. ಅದ್ರಲ್ಲಿ ಗಮನ ಇಲ್ದೇ ಇರೋದಕ್ಕೆ, ಆರ್ತಿ ಒಂದು ಜೀವನ ಇಲ್ದೇ ಇರೋದಕ್ಕೆ ಅವನಿಗೆ ಸುಖದ ಅನುಭವನೂ ಆಗೋದಿಲ್ಲ, ದುಃಖದ ಅನುಭವನೂ ಆಗೋದಿಲ್ಲ. ಅಂದ್ರೆ ನೀವು ಭಗವಂತ ತುಂಬಾ ಧನ್ಯವಾದ ಅಂತಂದ್ರು ಸುಮ್ಮನೆ ಇರ್ತಾನ. ಭಗವಂತ ನನ್ನ ಮಕ್ಕಳು ಮಾತು ಕೇಳೋದ್ರಿಂದ ಗೊಳೋ ಅಂತ ಹತ್ರನು ಕೂಡ ಸುಮ್ಮನೆ ಇರ್ತಾನ. ಅದು ಎರಡರ ಪ್ರಭಾವನೂ ಕೂಡ ಆಗೋದಿಲ್ಲ. ಓಕೆ, ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಜೋರಾಗಿ ಕೂಗಿದ್ರೆ ನೋವು ಬಂತು ಅಂತಂದ ಆ ಡಾಕ್ಟರ್ ಆ ನೋವನ್ನ ಸ್ವೀಕಾರ ಮಾಡ್ತಾರೋ, ಅನುಭವಿಸಲ್ವೋ? ಪೇಷಂಟ್ ಕೂಗಿರುವಂತ ನೋವಿನ ಅನುಭವ ಡಾಕ್ಟರ್ ತಗೊಳ್ತಾರಾ? ಡಾಕ್ಟರ್ ತಗೊಂಡಿದ್ದಿದ್ರೆ ಅವ್ರು ಆಪರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ಅವ್ರ ಮಗಳ ಬಂದ್ಬಿಟ್ಟು ಗೋಳು ಅಂತ ಹತ್ಬಿಟ್ಟು ಅವ್ರಿಗೆ ಅಯ್ಯೋ ಅಂತ ಅನ್ಸ್ಬಿಡ್ತದೆ. ಮನೆಯವ್ರು ಬಂದ್ಬಿಟ್ಟು ಹೇಳ್ಬಿಟ್ಟು ಅಯ್ಯೋ ಅಂತ ಅನ್ಸುತ್ತೆ. ಬೇರೆ ಎಷ್ಟು ಕೂಗಿದ್ರು ಕೂಡ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ ಒಳ್ಳೆ ಭಾವನೆಯಿಂದ. ಆದ್ರೆ ಆ ನೋವನ್ನು ಸ್ವೀಕಾರ ಮಾಡೋದಿಲ್ಲ. ಎಷ್ಟು ಮಜಾ ಅಲ್ವಾ? ಒಬ್ಬ ವ್ಯಕ್ತಿ ನಿಮ್ಮ ಊರಲ್ಲಿ ಗೊತ್ತು, ಕುರಿಯನ್ನ ಕಡಿತಾನೆ, ಕೋಳಿಯನ್ನ ಕೊಡಿತಾರೆ, ಒದ್ದಾಡ್ತವೆ ಆ ಪ್ರಾಣಿಗಳು. ಆ ನೋವನ್ನು ಅವನು ಅನುಭವ ಮಾಡೋದಿಲ್ಲ. ಮಾಡಿದ್ರೆ ಆತ್ಮೀಯರೇ ಆ ಪ್ರಾಣಿ ವಧೆಯನ್ನ ಅವನು ಮಾಡ್ತಿರ್ಲಿಲ್ಲ. ಇದು ಪ್ರಾಕ್ಟಿಕ್ಯಾಲಿಟಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಏನು ಅಂತ ವಿಷಯ. ಓಕೆ, ಅದಕ್ಕಾಗಿ ಭಗವಂತ ಸುಖ ಶಾಂತಿಯಿಂದ ಸುಖ ಮತ್ತು ದುಃಖದಿಂದ ಭಿನ್ನ ಶಾಂತಿಯ ದಾತನಾಗಿದ್ದಾರೆ. ಭಗವಂತ ನಿಮ್ಗೆ ಏನ್ ಕೊಡ್ತಾರೆ? ಶಾಂತಿ ನಿಮ್ಮ ಹತ್ರ ಶಾಂತಿ ತಗೊಳ್ತಾರೋ, ಶಾಂತಿ ಕೊಡ್ತಾರೋ? ಕೊಡ್ತಾರೆ. ಕೊಡ್ತಾರೆ ತಾನೆ? ಓಕೆ, ನಿಮ್ಮತ್ತಿರೋ ಶಾಂತಿ ಹೆಚ್ಚಿಗೆ ಇದೆಯೋ, ಭಗವಂತನಿರೋ ಶಾಂತಿ ಹೆಚ್ಚಿಗೆ ಇದೆಯೋ? ಭಗವಂತರಲ್ಲಿ ನಮ್ಮಲ್ಲಿ ಏನಾಗಿದೆ, ಒಂದು ಡ್ರಾಪ್ ನೀರು, ಒಂದು ಲೋಟದಷ್ಟು ನೀರಿದೆ, ಅದು ಫುಲ್ ಗಲೀಜಾಗ್ಬಿಟ್ಟಿದೆ. ಪರಮಾತ್ಮ ಸಾಗರದಷ್ಟು ನೀರು ಪ್ಯೂರ್ ಇದ್ದಾನೆ ಅಲ್ವಾ? ಅದಕ್ಕಾಗಿ ಆತ್ಮೀಯರೇ, ನಿಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿಟ್ಟಾಗ ಶಾಂತಿಯ ಅನುಭವ, ಆನಂದದ ಅನುಭವ ಆಗ್ತಾ ಇದೆ ಅಂತಂದ್ರೆ ಯಾವ ಶಾಂತಿ, ಯಾವ ಆನಂದ? ಆತ್ಮಿಕ ಶಾಂತಿ. ಅರ್ಥ ಆಗ್ತದೆ? ಶರೀರದ ಮೂಲಕ ಅಲ್ಲ, ಮನಸ್ಸಿನ ಮೂಲಕ ನೀವು ತಗೊಳ್ಬೇಕಾಗ್ತದೆ. ಅದು ಅನುಭವ ಆಗ್ತಾ ಇದೆ ಅಂತಂದ್ರೆ ನೀವು ಪರಮಾತ್ಮನ ಜೊತೆಗೆ ಜೋಡಣೆ ಆಗಿದಿರಿ ಅಂತ ಅರ್ಥ. ಅದಕ್ಕಾಗಿ ಯೋಗ ಅಂತಂದ್ರೇನು? ಜೋಡಣೆ, ಸೇರಿಸು, ಕೂಡಿಸು. ನೀವು ಆತ್ಮ ಅಂತ ತಿಳ್ಕೊಂಡು ನಿಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿಟ್ಟಾಗ ಈ ಎಲ್ಲ ಅನುಭವ ನಿಮ್ಗೆ ಆಗ್ತಾ ಇದ್ದಾರೆ, ಪರಮಾತ್ಮನ ಜೊತೆ ಜೋಡಣೆ ಆಗಿದ್ರಿ ಅಂತ ಅರ್ಥ. ನಿಮ್ಮ ಕಣ್ಣಿಗೆ ಬಟ್ಟೆ ಹಾಕಿದ್ದಾರೆ, ಎದುರುಗಡೆ ಬಂದ್ಬಿಟ್ಟು ಯಾರು ಬಾಯಿ ಓಪನ್ ಮಾಡಿ ಅಂತಂದ್ರು, ಬಾಯಿಲಿ ಒಂದು ತಿಂಡಿಯನ್ನು ಹಾಕಿದ್ದಾರೆ. ನೀವು ಗುಲಾಬ್ ಜಾಮೂನ್ ಅಂತ ಹೇಳ್ತೀರಾ, ನಿಮ್ಗೆ ಹೆಂಗ್ ಗೊತ್ತಾಯ್ತು? ವಾಸನೆ ರುಚಿ ಮೊದಲು ನೀವು ಅದನ್ನ ತಿಂದಿರುವಂತ ಅನುಭವ ನಿಮ್ಮಲ್ಲಿ ಇರುವಂತ ಕಾರಣದಿಂದ ಇವತ್ತು ಗುಲಾಬ್ ಜಾಮೂನ್ ನೋಡದೆ ಇದ್ರು ಕೂಡ ಏನಾಗತ್ತೆ? ಗುಲಾಬ್ ಜಾಮೂನಿನ ಅನುಭವ ನಿಮ್ಗೆ ಆಗತ್ತೆ ಬಾಯಿಲಿ ಇಟ್ಟ ತಕ್ಷಣದಲ್ಲಿ. ಹಾಗೆ ಆತ್ಮೇಲೆ ಮನಸ್ಸನ್ನ ಪುನಃ 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 ಪರಮಾತ್ಮನಲ್ಲಿಟ್ಟು ಪರಮಾತ್ಮನ ಗುಣವಾದಂತ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಇದನ್ನ ತಾನೇ ನಾವು ದೇವರ ಹತ್ರ ಹೋಗ್ಬಿಟ್ಟು ಕೇಳ್ತೀವಿ, ಇದನ್ನು ಕೊಡು ಅಂತ. ಅದಕ್ಕಾಗಿ ಭಗವಂತ ಹೇಳ್ತಾನೆ, ನೀನು ವರ್ಷಾನುಗಟ್ಲೆ ಬೇಡಿರೋದ್ರಿಂದ, ಕೂಗಿರೋದ್ರಿಂದ, ಬೊಬ್ಬೆ ಹೊಡೆದಿರೋದ್ರಿಂದ, ಅತ್ತಿರೋದ್ರಿಂದ ಇವತ್ತು ನಾನು ನಿನಗೆ ಬಂದ್ಬಿಟ್ಟು ನಾನಿಲ್ಲಿದ್ದೇನೆ, ಅದು ಎಲ್ಲಿ ಸಿಗತ್ತೆ, ಹೇಗೆ ಪಡ್ಕೊಳ್ಬೇಕು ಅಂತ ನಾನು ನಿನಗೆ ತಿಳಿಸಿದ್ದೇನೆ. ಅದಕ್ಕಾಗಿ ದಿನದಲ್ಲಿ ಸ್ವಲ್ಪ ಸಮಯ ಎಚ್ಚರಾವಸ್ಥೆಯಲ್ಲಿ, ನಿದ್ರಾವಸ್ಥೆಯಲ್ಲ, ಎಚ್ಚರಾವಸ್ಥೆಯಲ್ಲಿ ಕೂತ್ಕೊಂಡು ಮನಸ್ಸನ್ನ ಈ ಪ್ರಪಂಚದ ಎಲ್ಲ ಕಡೆಯಿಂದ ತೆಗೆದು ನನ್ನಲ್ಲಿ ಇಟ್ಬಿಟ್ಟು ನೀನು ನನ್ನ ಹತ್ರ ಏನು ಕೇಳಿದೆಯೋ ಅದನ್ನ ಏನ್ ಮಾಡು,
ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡು. ಓಕೆ, ಸರಿ, ಇವತ್ತಿನ ಕ್ಲಾಸ್ ಮುಗಿಸೋಣ. ಓಕೆ, ಅದರ ಮೊದಲು ಒಂದು ಹೋಮ್ವರ್ಕ್. ಏನು ಹೋಮ್ವರ್ಕ್ ಅಂತಂದ್ರೆ, ನಿಮ್ಮಲ್ಲಿ ಎಷ್ಟು ಜನ ಸ್ಕೂಲಿಗೆ ಹೋಗಿದ್ದೀರಿ? ಕೈ ಎತ್ತಿ. ಸ್ಕೂಲಿಗೆ ಯಾರ್ಯಾರು ಹೋಗಿದ್ದೀರಿ? ಪಕ್ಕಾ? ಏನಣ್ಣ ಹೆಂಗ್ ಹೇಳ್ತೀರಿ, ಸ್ಕೂಲಿಗೆ ಹೋಗಿಲ್ವನ? ಸರಿ, ಸ್ಕೂಲಲ್ಲಿ ಹೋದಾಗ, ನಾವೆಲ್ಲ ಪ್ರೈಮರಿ ಸ್ಕೂಲಲ್ಲಿ ಹೋದಾಗ ಕ್ಲಾಸ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ಬೇಕಾದ್ರೆ ಏನ್ ಮಾಡ್ತಿದ್ರು, ಒಂದು ಶ್ಲೋಕವನ್ನ ಹೇಳ್ತಿದ್ವಿ. ಓಕೆ, ಹೋದಾಗ ಭಾರತದ ಜನನಿಯೇ ತನುಜಾತೆ ಅಂತ ಹಾಡಾಡೋದು, ರಾಷ್ಟ್ರಗೀತೆ ಆಡೋದು. ಸಾಯಂಕಾಲ ಮನೆಗೆ ಬರ್ಬೇಕಾದ್ರೆ ಒಂದು ಶ್ಲೋಕ ಯಾವ್ದು ಅಂತಂದ್ರೆ, ಅಸತೋಮ, ಮುಂದೆ ಹೇಳಿ. ಸದ್ಗಮ. ಮುಂದೆ. ಸೋಮ ಜ್ಯೋತಿರ್ಗಮಯ ಹಾ, ಮುಂದೆ. ಅಮೃತಂ ಗಮಯ ಹಾ, ಅಮೃತಂಗಮಯ. ಮುಂದೆ. ಅಷ್ಟೇ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂ ಗಮಯ. ಓಂ ಶಾಂತಿ 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 ಶಾಂತಿ. ಇಲ್ಲಿ ಓಂ ಅಂದ್ರೆ ಅಹಂ ಅಂತ. ಓಂ ಅಂತಂದ್ರೆ ಏನು? ಅಹಂ. ಅಹಂ ಅಂದ್ರೆ ನಾನು. ನಾನು ಯಾರು? ಆತ್ಮ. ಆತ್ಮ. ನಿಮ್ಗೇನ್ ಬೇಕು? ಶಾಂತಿ. ಓಕೆ, ಈ ಶ್ಲೋಕವನ್ನ ನೀವು ಕೂಡ ಸ್ಕೂಲಲ್ಲಿ ಹಾಡಿದ್ದೀರಾ? ಟೀಚರ್ ಹಾಡಿಸಿದಾರಾ? ಆಡಿಸಿದ್ದಾರೆ. ಹಾಕಿದ್ರೆ ಯಾಕೆ ಹಾಡಿಸಿದ್ರು ಟೀಚರ್ ಅಲ್ಲಿ? ನೀವ್ ಯಾಕೆ ಹಾಡಿದಿರಿ? ಅದರ ಅರ್ಥ ಏನು? ಓಂ ಅಹಂ, ನನಗೇನು ಬೇಕು? ಶಾಂತಿ. ಯಾವಾಗ? ಜೀವನದ ಆರಂಭದಲ್ಲೂ ಶಾಂತಿ, ಮಧ್ಯದಲ್ಲೂ ಶಾಂತಿ, ಕೊನೆಯಲ್ಲೂ ಶಾಂತಿ. ದಿನದ ಆರಂಭದಲ್ಲಿ ಶಾಂತಿ, ಮಧ್ಯದಲ್ಲಿ ಶಾಂತಿ, ಕೊನೆಯಲ್ಲಿ ಶಾಂತಿ. ಸರ್ವ ಸಮಯದಲ್ಲಿ ನನಗೆ ಶಾಂತಿ ಬೇಕು, ಅದಕ್ಕಾಗಿ ನನಗೆ ಶಿಕ್ಷಣವನ್ನ ಕೊಡು ಅಂತ ನಾವಲ್ಲಿ ದೇವರ ಹತ್ರ ಶಿಕ್ಷಕರ ಹತ್ರ ಹೋಗ್ಬಿಟ್ಟು ಕೇಳ್ತೀವಿ. ಓಂ ಶಾಂತಿ ಶಾಂತಿ ಶಾಂತಿ. ಓಕೆ, ಆ ಶಾಂತಿ ನೀವು ಪಡ್ಕೊಳ್ಬೇಕು ಅಂತಂದ್ರೆ ಭಗವಂತ ಹೇಳ್ತಾರೆ 3 ಕಂಡೀಷನ್. ಏನ್ ಕಂಡೀಷನ್? ಕಂಡೀಷನ್. ಯಾವ್ದದು? ಫಸ್ಟ್ ಕಂಡೀಷನ್ ಅಸತೋಮ ಸದ್ಗಮಯ. ಸೆಕೆಂಡ್ ಕಂಡೀಷನ್ ತಮಸೋಮ ಜ್ಯೋತಿರ್ಗಮಯ. ಮೂರನೇ ಕಂಡೀಷನ್ ಅಮೃತ. ಈ 3ರ ಅರ್ಥ ಏನು ಅಂತ ಯೋಚನೆ ಮಾಡಿ. ಓಕೆ, ಗ್ಯಾರಂಟಿ ಹೇಳ್ತಾನೆ, ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಸಿಗೋದಿಲ್ಲ, ಕಷ್ಟಪಡ್ಬೇಡಿ, ಸರಿನಾ? ಓಕೆ, ಪ್ರಯತ್ನವನ್ನ ಮಾಡಿ ನಾಳೆ ಆ ಹೋಮ್ ವರ್ಕಿಗೆ ಉತ್ತರವನ್ನ ಕೊಡಿ. ಈ ಒಂದು ಮಹಾವಾಕ್ಯವನ್ನ, ಶ್ಲೋಕವನ್ನ ಚಿಕ್ಕಂದಿನಿಂದ ನಿಮ್ಗೆ ಏನು ಕಲಿಸಿದ್ದಾರೆ ಸ್ಕೂಲಲ್ಲಿ, ಅದರ ನಿಜವಾದಂತ ಅರ್ಥ ಏನು, ಆಧ್ಯಾತ್ಮಿಕ ಅರ್ಥ ಏನು? ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂ ಗಮಯ. ಆಮೇಲೆ ಕೆಲವೊಂದು ಸ್ಟೂಡೆಂಟ್ಗಳು ತುಂಬಾ ಬುದ್ಧಿವಂತರು. ಏನು ಅಂತಂದ್ರೆ, ಹೋಮ್ವರ್ಕ್ ಕೊಟ್ಟಿದಾರಲ್ವಾ ಅಣ್ಣವ್ರೆ, ನಾಳೆ ಕ್ಲಾಸಿಗೆ ಬರೋದಿಲ್ಲ, ನೀವೇನ್ ಮಾಡ್ತೀರಿ? ಸರಿನಾ? ಕ್ಲಾಸಿಗೆ ಬಂದಿಲ್ಲ ಅಂದ್ರೆ ನನಗೆ ನಷ್ಟ ಇಲ್ಲ, ಸರಿನಾ? ನೀವು ಬಂದಿಲ್ಲ ಅಂದ್ರೆ ಹೋಮ್ವರ್ಕ್ ಕೊಡ್ದಿದ್ರು ಏನು ತೊಂದರೆ ಏನಿಲ್ಲ. ಕ್ಲಾಸ್ ಅನ್ನ ಮಾತ್ರ ಏನ್ ಮಾಡ್ಬೇಡಿ, ಮಿಸ್ ಮಾಡ್ಬೇಡಿ. ನೀವು ಹೆಚ್ಚು ಕಡಿಮೆ ಹೇಳಿದ್ರೆ ನಿಮ್ಗೇನು ಪಾಸ್ ಫೇಲ್ ಮಾಡೋದಿಲ್ಲ, ಅದ್ರ ಬಗ್ಗೆ ಚಿಂತನೆ ಮಾಡಬೇಡಿ. ಕೆಲಸ ಕೊಟ್ರೆ ದಿನವಿಡೀ ನಿಮ್ಮ ಮೈಂಡ್ ಏನು ಮಾಡ್ತಾ ಇರ್ತದೆ, ಏನದು 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 ಅಂತ ಯೋಚನೆ ಮಾಡ್ತಾ ಇರ್ತದೆ. ಅದಕ್ಕೆ ಕೆಲಸ ಕೊಡೋಣ ಅಂತ ಇವತ್ತು ಹೋಮ್ ವರ್ಕ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಚಿಕ್ಕ ಮಕ್ಕಳಿಗೆ LKG UKG ಹೋಮ್ವರ್ಕ್ ಕೊಡಲ್ಲ, ದೊಡ್ಡವರಾದ್ಮೇಲೆ ಏನ್ ಮಾಡ್ತಾರೆ? ಹೋಮ್ವರ್ಕ್. ನೀವು 6 ದಿನ ಆಗಿದೆಯಲ್ಲ, ಇವಾಗ 7ನೇ ದಿನ ಇರೋದಕ್ಕೆ ದೇವ್ರು ಏನ್ ಮಾಡ್ತಿದ್ದಾರೆ, ಸ್ವಲ್ಪ ಹೋಮ್ವರ್ಕ್ ಅನ್ನು ಕೊಡೋಣ ಅಂತ ಕೊಡ್ತಾ ಇದ್ದಾರೆ. ನಿಮ್ಮಲ್ಲೇ ಬೇಕಾದ್ರೆ ಚರ್ಚೆ ಮಾಡಿ, ಏನ್ ತೊಂದರೆ ಇಲ್ಲ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂ ಗಮಯ. ಇಷ್ಟು ಆದ್ಮೇಲೆ ನಿಮ್ಗೆ ಶಾಂತಿ ಸಿಗ್ಬೇಕು ಗೊತ್ತಿರ್ಲಿ. ಇಷ್ಟು ನೀವು ಮಾಡಿದ ನಂತರದಲ್ಲಿ ನಿಮಗೆ ಶಾಂತಿ ಸಿಗಬೇಕು. ಅದಕ್ಕಾಗಿ ಅದರ ಏನರ್ಥ ಅಂತ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಅದರ ಬಗ್ಗೆ ನಾಳೆ ಚರ್ಚೆ ಮಾಡೋಣ. ನಾನು ಆ ವಿಷಯವನ್ನು ನಾಳೆ ತೆಗೆಯೋದಿಲ್ಲ, ನೀವೇ ಓಪನ್ ಮಾಡ್ತೀರಾ ಇಲ್ಲ ಅಂತ ನೋಡೋಣ, ನಿಮ್ಗೆ ಎಷ್ಟು ಆಸಕ್ತಿ ಇದೆ ಅಂತ. ನಾನು ಸ್ಟಾರ್ಟ್ ಮಾಡಿದ್ರೆ ನಾನೇನು ಹೇಳಲ್ಲ, ನೀವು ನೆನಪು ಮಾಡ್ತೀರೋ ಮಾಡಲ್ಲೋ ನಾನೇನು ಮಾಡ್ತೇನೆ, ಚೆಕ್ ಮಾಡ್ತೇನೆ, ಸರಿನಾ? ಓಕೆ, ಥ್ಯಾಂಕ್ ಯು. 5 ನಿಮಿಷ ಇವಾಗ ಏನ್ ಮಾಡೋಣ, ಭಗವಂತ ನೆನಪು ಮಾಡೋಣ.